ಹಲೋ ಎವ್ರಿವನ್, ವೆಲ್ಕಮ್ ಟು ಅಜರೈಟ್ ಕ್ಲಾಸಸ್. ಸೊ ನಿಮಗೆ ಇಲ್ಲಿ ನಾವು ಆಲ್ ಸಬ್ಜೆಕ್ಟ್ ದಟ್ ಈಸ್ ವಾಟ್ ಎಲ್ಲ ಸಬ್ಜೆಕ್ಟು ಜಿ ಕೆ ಆಗಿರಲಿ ಆ್ಯಂಡ್ ಆಲ್ಸೋ ಕ್ವಾಂಟ್ ಆ್ಯಂಡ್ ಆಲ್ಸೋ ರೀಸನಿಂಗ್ ಡೈಲಿ ಬೇಸಿಸಲ್ಲಿ ನಿಮಗೆ ಕ್ಲಾಸ್ ನಡೆದಿರುತ್ತೆ. ದಟ್ ಈಸ್ ಫಾರ್ RRB, SSC ಆ್ಯಂಡ್ ಆಲ್ಸೋ ಬ್ಯಾಂಕಿಂಗ್ ಆಗಿ. ಸೊ ಐ ಆಮ್ ಶ್ವೇತಾ, ಯುವರ್ ಕ್ವಾಂಟ್ ಟೀಚರ್. ಸೊ ನಾನು ಇವತ್ತು ನಿಮಗೆ ನಂಬರ್ ಸಿಸ್ಟಮನ್ನು ಹೇಳ್ಕೊಟ್ಟಿರ್ತೀನಿ. ಸೊ ನಂಬರ್ ಸಿಸ್ಟಮ್ ದಟ್ ಈಸ್ ವಾಟ್ ಬೇಸಿಕ್, ರೈಟ್? ಸೊ ಬೇಸಿಕನ್ನು ನಾವು ಫಸ್ಟ್ ಕಲಿತು ನೆಕ್ಸ್ಟ್ ಅದ್ರ ಮೇಲೆ ಯಾವ ಕ್ವಶನ್ಸ್ ಕೇಳಿರ್ತಾರೆ, ಇದರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಇರುತ್ತೆ, ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಬರ್ಬೋದು, ಆ ಎಲ್ಲ ಥರದ ಕ್ವಶನ್ಸನ್ನು ನಾವು ನೋಡೋಣ. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ, ನಾವು ಬೇಸಿಕನ್ನು ನೋಡೋಣ. ಸೊ ದಟ್ ಈಸ್ ವಾಟ್ ಬೇಸಿಕ್ ಅಂತಂದರೆ ದಟ್ ಈಸ್ ನಂಬರ್ ಸಿಸ್ಟಮ್. ವಾಟ್ ಈಸ್ ಮೀನ್ ಬೈ ನಂಬರ್ ಸಿಸ್ಟಮ್ ಫಸ್ಟ್ ಅದು ಗೊತ್ತಿರಬೇಕಲ್ವಾ? ಸೊ ಇಲ್ಲಿ ನೋಡಿ ನಿಮಗೆ ಏನಿದೆ ಡೆಫಿನೇಷನನ್ನು ಕೊಡಲಾಗಿದೆ. ದಟ್ ಈಸ್ ಇದನ್ನು ಕನ್ನಡದಲ್ಲಿ ನಾವು ಏನಂತೀವಿ, ಸಂಖ್ಯಾ ಪದ್ಧತಿ. ನೀವು ಏನಿರ್ಬೋದು ಸ್ಕೂಲಲ್ಲಿ ಕೂಡ ಕಲ್ತಿರ್ತೀರ, ರೈಟ್? ಸ್ಕೂಲಲ್ಲೆಲ್ಲ ಕಲಿತೆ ಬಂದಿರ್ತೀರ. ಬಟ್ ಇನ್ನೊಂದ್ಸಲ ರಿವೈಸ್ ಆಗಿದ್ರೆ ಇಲ್ಲಿ ನಿಮಗೆ ಯಾವ ಟೈಪಲ್ಲಿ ಕೇಳ್ಬೋದು ಕ್ವಶನ್ಸ್ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಸಂಖ್ಯಾ ಪದ್ಧತಿ ಅಂತಂದರೆ ಏನು, ಅದರಲ್ಲಿ ಏನಿರುತ್ತೆ, ಅಂಕೆಗಳು ಮತ್ತು ಅಥವಾ ಸಂಖ್ಯೆಗಳನ್ನು ಬಳಸಿಕೊಂಡು, ಅವೆರಡು ಅಂಕೆಗಳು ಮತ್ತು ಸಂಖ್ಯೆಗಳನ್ನು ಬಳಸಿಕೊಂಡು ಸಂಕೇತಗಳನ್ನು ಬಳಸಿಕೊಂಡು ಸಂಖ್ಯೆಯನ್ನು ವ್ಯಕ್ತಪಡಿಸುವ ವಿಧಾನ. ಅದೇನಿದೆ ಇವಾಗ 2+3 ಅಲ್ಲಿ ಸಂಕೇತ ಮತ್ತು ಅಂಕೆಗಳನ್ನು ಏನು ಬಳಸಿಕೊಂಡು ಅವೆರಡನ್ನು ಯೂಸ್ ಮಾಡಿಕೊಂಡು ನಿಮಗೆ ವ್ಯಕ್ತಪಡಿಸುವ ಒಂದು ವಿಧಾನವನ್ನು ಏನಂತೀವಿ, ನಂಬರ್ ಸಿಸ್ಟಮ್ ಅಂತ ಅಂತೀವಿ, ರೈಟ್ ಅಲ್ವಾ? ಇದಂತೂ ಗೊತ್ತಾಯಿತು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇರೋದು ಕ್ಲಾಸಿಫಿಕೇಶನ್ ಆಫ್ ನಂಬರ್. ಯಾವ ಟೈಪ್ ನಂಬರ್ ಬರುತ್ತೆ, ರೈಟ್? ಅದಂದರೆ ಏನು ಅವೆಲ್ಲನ ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗಿದ್ರೆ, ರೈಟ್? ವಿಲ್ ಸ್ಟಾರ್ಟ್. ಸಿ ಏನು ನಂಬರ್ ಸಿಸ್ಟಮಲ್ಲಿ ನಮ್ಗೆ ಎದಕ್ಕೆ ಹೆಲ್ಪ್ ಆಗುತ್ತೆ, ಇದು ಎಣಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಎಷ್ಟು ಕೌಂಟ್ ಮಾಡ್ಲಿಕ್ಕೆ. ಏನು ಇವಾಗ ಇಲ್ಲಿಂದ ಇಲ್ಲಿವರೆಗೆ, ಆ ಕೊನೆಯಿಂದ ಈ ಕೊನೆಯವರೆಗೆ ಎಷ್ಟು ಮೀಟರ್ ಇದೆ, ರೈಟಾ? ಅದನ್ನ ಅಳೆಯೋದಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಮತ್ತು ಗಣನೆ ಮಾಡೋದಕ್ಕೆ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಹೋಗೋಣ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ಗೆ. ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ಅಲ್ಲಿ ನೋಡಿದ್ರೆ ಎಷ್ಟು ಟೈಪ್ ಇದೆ. ಫಸ್ಟ್ ಆಫ್ ಆಲ್ ಅದರಲ್ಲಿ ನೋಡ್ಬೇಕಾದ್ರೆ ಮೇನ್ ಟೈಪ್ ಬರೋದು 2 ಟೈಪು. ಯಾವುದು? ಒಂದು ರಿಯಲ್ ನಂಬರು, ಒಂದು ಇಮ್ಯಾಜಿನರಿ ನಂಬರ್. ಅದಂದ್ರೆ ಏನು ಅದನ್ನ ನೋಡ್ಕೊಳ್ಳೋಣ. ಓಕೆನಾ? ಸಿ ರಿಯಲ್ ನಂಬರ್ಸ್ ಅದನ್ನು ನಾವು ಏನಂತೀವಿ, ವಾಸ್ತವ ಸಂಖ್ಯೆಗಳು, ರೈಟಾ? ವಾಸ್ತವ ಸಂಖ್ಯೆಗಳು. ಸೊ ದಟ್ ಈಸ್ ಇದರರ್ಥ ನಂಬರ್ ಲೈನಲ್ಲಿ ನಮಗೆ ರೀಪ್ರೆಸೆಂಟ್ ಮಾಡೋದಕ್ಕೆ ಬರುತ್ತೆ. ಯಾವುದು ನಂಬರ್ಸನ್ನು ನಾವು ನಂಬರ್ ಲೈನ್ ಮೇಲೆ ರೀಪ್ರೆಸೆಂಟಕ್ಕೆ ಮಾಡೋಕ್ಕೆ ಬರುತ್ತೆ ಅಲ್ವಾ, ಅದನ್ನು ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಏನು? ಅದನ್ನು ವಾಸ್ತವ ಸಂಖ್ಯೆಗಳಂತ ಕರಿತೀವಿ, ರೈಟ್? ಇಲ್ಲಿ 0 ಇದೆ ನೋಡಿ, 0ನ ನಾನು ಮಾಡ್ಬೋದಾ, 1 2 3, ರೈಟ್? ಸೊ -1 -2, ಸೊ ಹೀಗೆ ಟೋಟಲ್ ಆಗಿ ಇನ್ಫಿನಿಟಿವರೆಗೆ ಬಂದಿರುತ್ತೆ. ಸೊ ನೀವು ಕೇಳ್ಬೋದು, ಮ್ಯಾಮ್ ಇದು -1 ಹಿಡಿದು ಮತ್ತೆ +1 ಮತ್ತು 0 ಇವಷ್ಟೇ ವಾಸ್ತವ ಸಂಖ್ಯೆಗಳಿವೆನಾ ಅಂತ. ಇಲ್ಲಲ್ವಾ, ರೈಟ್? ಸೊ ಇದರಲ್ಲಿ 0.3 ಕೂಡ, ಇದನ್ನು ನಾನು ಕೂಡ ಇದರಲ್ಲಿ ನಂಬರ್ ಲೈನಲ್ಲಿ ಡಿನೋಟ್ ಮಾಡ್ಬೋದಲ್ವಾ. ಇದರಲ್ಲಿ ನಾನು ಎಲ್ಲಿ ಮಾಡ್ಬೋದು, 0.3 ಎಲ್ಲಿ ಬರುತ್ತೆ? ಸೊ 0 ಆದಮೇಲೆ ಇಲ್ಲಿ ನಾನು 1 2 3 ಇದನ್ನು ನಾನು 3/10 ಹೇಗೆ ಬರಿಬೋದು, ಫ್ರ್ಯಾಕ್ಷನಲ್ಲಿ ನಾನು 3/10. ಈ 0 to 1 ವರೆಗೆ ನಾನು 10 ಏನು ಈ ಲೈನನ್ನು ಹಾಕಿದರೆ 10 1 2 3 4 5 6 7 8 9 10 ಇಲ್ಲ ಅಂದ್ಕೊಳ್ಳಿ, ಇಲ್ಲಿ 10 ಲೈನ್ ಇದೆ. ಈ 0.3 ಹೇಗೆ ಮಾಡ್ತೀರಾ, ಇಲ್ಲಿವರೆಗೆ 1 2 3 ಇಲ್ಲೇನು ಬಂದಿರುತ್ತೆ ಅಲ್ವಾ, ಇದು 0.3 ಇದ್ದಿರುತ್ತೆ. ಓಕೆನಾ? 0.3 ಇದ್ದಿರುತ್ತೆ. ಸೊ ಅರ್ಥ ಆಯ್ತಲ್ವಾ ವಾಟ್ ಈಸ್ ಮೀನ್ ಬೈ ರಿಯಲ್ ನಂಬರ್ಸ್. ಓಕೆನಾ? ಸೊ ಇದರಲ್ಲಿ ಟೈಪ್ಸ್ ಬಂದಿರುತ್ತೆ, ಅದನ್ನು ಕೂಡ ನಾವು ನೋಡೋಣ. ಹಾಗೆಯೇ ಇಲ್ಲಿ ಇಮ್ಯಾಜಿನರಿ ನಂಬರ್ಸ್ ಅಂತ ಇದೆ, ಕಲ್ಪಿತ ಸಂಖ್ಯೆಗಳು, ಅದನ್ನು ಕೂಡ ನೋಡ್ಕೊಳ್ಳೋಣ ಬನ್ನಿ, ಅದರಂದ್ರೆ ಏನಿದ್ದಿರುತ್ತೆ ಅಂತ. ಓಕೆನಾ? ಸೊ ಇಮ್ಯಾಜಿನರಿ ನಂಬರ್ಸ್ ಅಂತಂದರೆ ಏನಿದ್ದಿರುತ್ತೆ, ದಟ್ ಈಸ್ ಫಾರ್ ಎಕ್ಸಾಂಪಲ್ ಇವಾಗ ಏನಿದೆ ನಿಮಗೆ -4 ಇದೆ. ಓಕೆನಾ? √(-4) ಇದೆ, √(-4) ವಿಚ್ ವಿ ಕಾಂಟ್ ಎಕ್ಸ್ಪ್ರೆಸ್ ಇನ್ ಅ ವಾಟ್, ವಿಚ್ ಆರ್ ನಾಟ್ ಅ ರಿಯಲ್. ಯಾವುದು ನಂಬರ್ಸ್ಗಳು ರಿಯಲಲ್ಲಿ ಇಲ್ಲ ಆ್ಯಂಡ್ ವಿಚ್ ವಿ ಕಾಂಟ್ ಎಕ್ಸ್ಪ್ರೆಸ್ ಇನ್ ಅ ವಾಟ್, ನಂಬರ್ ಲೈನಲ್ಲಿ ನಾವು ಇದನ್ನು ಡಿನೋಟ್ ಮಾಡೋಕ್ಕೆ ಬರೋಂಗಿಲ್ಲ. ಇವಾಗ √2 ಅನ್ನು ನಾನು ಏನು ಮಾಡ್ಬೋದು, ನಂಬರ್ ಲೈನಲ್ಲಿ ಬರಿಬೋದು, ರೈಟ್ ಅಲ್ವಾ? ಬಟ್ √4 ಅನ್ನು ನನಗೆ ನಂಬರ್ ಲೈನಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ಲು √4 ಇದೆ. ಓಕೆನಾ? √4 ಇದೆ, ಅದನ್ನೇ ನೀವು ಇವಾಗ √4 ಅಂದರೆ ಏನು ಬರೀತೀರಾ, 2 ಅಲ್ವಾ, ರೈಟ್? 2 ಅಂತ ಬರೀತೀರಾ. ಬಟ್ ಇದನ್ನೇ ಹೇಗೆ ಬರಿಬೇಕು, ಯಾವ 2 ನಂಬರನ್ನು ಈ ಥರ, ರೈಟ್? ಒಂದು 2 ಇನ್ನೊಂದು -2. ಸೊ ರೂಟ್ ಅಂದರೆ ಏನು, ಅದ್ರ ಒಳಗಡೆಯಿಂದ ಯಾವುದು ಡಬಲ್ ಟೈಮ್ಸ್ ಇದೆ ಅಲ್ವಾ, ಅದು ಒಂದು ಹೊರಗೆ ಬಂದಿರುತ್ತೆ, ರೈಟಾ? ಇದು ಅನ್ಕೊಳ್ಳಿ -2
ರೈಟ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ √4 ತಗೊಳ್ಳೋಣ. ಇದನ್ನು ಹೇಗೆ ಬರೀತೀರಾ? ಇಂಟು 2 ಇಂಟು 2. ಇವೆರಡರಲ್ಲಿ ಏನಿದಿರುತ್ತೆ, ಒಂದು ಹೊರಗೆ ಬಂದಿರುತ್ತೆ, ಅದೇನಾಗಿರುತ್ತೆ √4 ಏನಾಗಿರುತ್ತೆ, ಆನ್ಸರ್ ಬಂದಿರುತ್ತೆ 2. ಇದರಲ್ಲಿ ನೋಡಿ, ಇದರಲ್ಲಿ ಹೇಗೆ ಬರೀತೀರಾ? -2 ಇಂಟು 2. ಈ 2 ಅನ್ನು ನಾನು ಹೊರಗೆ ತಗೊಳ್ಬೋದು, ಬಟ್ ಈ ಮೈನಸ್ ಹಂಗೆ ಉಳ್ಕೊಳ್ಳುತ್ತೆ ಅಲ್ವಾ? ದಟ್ ಈಸ್ ಅ -1. -1 √-1. ಇದನ್ನು ಏನಂತ ಬರಿತೀವಿ ನಾವು? ದಟ್ ಈಸ್ ಐ ಅಂತ ಡಿನೋಟ್ ಮಾಡ್ತೀವಿ. ದಟ್ ಈಸ್ ಇಮ್ಯಾಜಿನರಿ ಪಾರ್ಟ್. ಇದೇನಿದೆ ಅಲ್ವಾ, ಇದು ಇಮ್ಯಾಜಿನರಿ ಪಾರ್ಟ್. ದಟ್ ಈಸ್ ವಾಟ್? ಇಮ್ಯಾಜಿನರಿ ನಂಬರ್ಸ್. ಯಾವುದೇ ಒಂದು ನಂಬರ್ ಇವಾಗ ಕೊಟ್ಟಿದ್ದಾರೆ ನೋಡಿ, I⁻17 ಅಂತ, I⁻17 ಅಂತ, ದಟ್ ಈಸ್ 17 ಡಿವೈಡೆಡ್ ಬೈ 4. ಸೊ ರಿಮೈಂಡರ್ 1 ಇದ್ರೆ ಆನ್ಸರ್ ಏನು ಬರುತ್ತೆ? ಐ ಅಂತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳೋಣ. ಓಕೆನಾ? ಸೊ ಇನ್ನೊಂದು, ಇವಾಗ ಫಾರ್ ಎಕ್ಸಾಂಪಲ್ -6 ಇದೆ, ಅದನ್ನು ಹೇಗೆ ಬರೀತಾರೆ? ಇಮ್ಯಾಜಿನರಿ ಪಾರ್ಟಲ್ಲಿ ಬರಬೇಕಾದ್ರೆ ಇದನ್ನು ಅಂದರೆ √6 -1 ಏನಿದೆ ಅದು ಅನ್ನ ಹೇಗೆ ಬರುತ್ತೆ? ಐ ಅಂತ ಬಂದಿರುತ್ತೆ. ಓಕೆನಾ? ಅಂದರೆ √6 ಅಂತ ಬಂದಿರುತ್ತೆ. ಓಕೆನಾ? ಅರ್ಥ ಆಯ್ತು ರೀ? ಸೊ ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದ್ರು, ಅದನ್ನು ಕೂಡ ನೋಡ್ಕೊಳ್ಳೋಣ. ಸೊ ಇವಾಗ ನಿಮಗೆ ಕ್ವಶನ್ಸ್ ಪವರಲ್ಲಿ ಕೂಡ ಬೇರೆದಲ್ಲಿ ಕೇಳಿರ್ತಾರೆ. ಸೊ ಬೇಸಿಕ್ ನಾಲೆಜ್ ಇದೆ ಇದು. ಸೊ ಪವರ್ಸ್ ಆಫ್ ಐ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನೀವು ಹೇಗೆ ಅದನ್ನು ಸಾಲ್ವ್ ಮಾಡಬೇಕು ಅಂದರೆ, ಡಿವೈಡ್ ದ ಪವರ್ ಬೈ 4. ಏನು ಮಾಡಬೇಕು? ಇಲ್ಲಿ ಪವರ್ ಕೊಟ್ಟಿರ್ತಾರಲ್ವಾ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ I⁻17 ಅಂತ, ರೈಟ್? I⁻17, ಆ ಪವರ್ ಏನಿದೆ 17 ಡಿವೈಡೆಡ್ ಬೈ 4 ಮಾಡಿ. ರಿಮೈಂಡರ್ 1 ಇತ್ತು ಅಂತಂದರೆ ಏನು ಬರುತ್ತೆ ಆನ್ಸರ್? ಐ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ರಿಮೈಂಡರ್ 1 ಇತ್ತು ಅಂತಂದರೆ ಏನು ಬರುತ್ತೆ ಆನ್ಸರ್? ಐ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತಾ? ಸಿ ರಿಮೈಂಡರ್ ಇವಾಗ ನೀವು ಕೇಳ್ಬೋದು, ರಿಮೈಂಡರ್ ಇವಾಗ ಏನಿದೆ? I² ಇದೆ, ದಟ್ ಈಸ್ ಈವನ್ ಇದೆ ಅಂತಂದರೆ ಏನು ಬರುತ್ತೆ? ಆವಾಗ 1 ಬಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಮ್ಯಾಜಿನರಿ ನಂಬರ್ಸ್ ಅಂತ ಬಂದಂದರೆ ಅದು ಅಂಡರ್ ಬರೋದು ಕಾಂಪ್ಲೆಕ್ಸ್ ನಂಬರ್. ವಾಟ್? ಕಾಂಪ್ಲೆಕ್ಸ್ ನಂಬರ್. ಈ ಕಾಂಪ್ಲೆಕ್ಸ್ ನಂಬರ್ ಅಂಡರ್ ಏನು ಬಂದಿರುತ್ತೆ? ಇಮ್ಯಾಜಿನರಿ ನಂಬರ್ ಬಂದಿರುತ್ತೆ. ಇದನ್ನು ಕಾಂಪ್ಲೆಕ್ಸ್ ನಂಬರ್ ಅಂತಂದರೆ ಇದನ್ನು ನಾವು A+BI ಫಾರ್ಮಲ್ಲಿ ಬರಿತೀವಿ. ದಟ್ ಈಸ್ ವಾಟ್? A+BI ಫಾರ್ಮಲ್ಲಿ. ಇದರಲ್ಲಿ ಏನಿರುತ್ತೆ? ಒಂದು ರಿಯಲ್ ನಂಬರ್ ಕೂಡ ಇದ್ದಿರುತ್ತೆ ಆ್ಯಂಡ್ ಆಲ್ಸೋ ಇಮ್ಯಾಜಿನರಿ ಪಾರ್ಟ್. ಓಕೆ, ಇದರಲ್ಲಿ ವಾಸ್ತವ ಸಂಖ್ಯೆಗಳು ಕೂಡ ಇದ್ದಿರುತ್ತೆ ಆ್ಯಂಡ್ ಆಲ್ಸೋ ವಾಟ್? ಇಮ್ಯಾಜಿನರಿ. ದಟ್ ಈಸ್ ಅದನ್ನು ಕೂಡ ಇದ್ದಿರುತ್ತೆ, ಎರಡು ಕೂಡ ಇದ್ದಿರುತ್ತೆ. ದಟ್ ಈಸ್ ವಾಟ್? ಕಾಂಪ್ಲೆಕ್ಸ್ ನಂಬರ್. A+BI. ಫಾರ್ ಎಕ್ಸಾಂಪಲ್ 4 + 2i. ಇದನ್ನೇನಂತೀವಿ ನಾವು? ಕಾಂಪ್ಲೆಕ್ಸ್ ನಂಬರ್. ಓಕೆನಾ? ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಇದು ಯಾವಾಗಲೂ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇರೋದು A+BI ಫಾರ್ಮಲ್ಲಿ. ಓಕೆ ಅಲ್ವಾ? ಅರ್ಥ ಆಯ್ತಲ್ವಾ? ಹಾಗಿದ್ರೆ ಸೊ ನೆಕ್ಸ್ಟ್ ಹೋಗಣ್ರಿ. ಸೊ ಹಾಗಿದ್ರೆ ನಾವು ರಿಯಲ್ ನಂಬರಲ್ಲಿರೋದು ಟೈಪ್ಸನ್ನು ನೋಡ್ಕೊಳ್ಳೋಣ. ವಾಟ್? ರಿಯಲ್ ನಂಬರ್ ಅಲ್ಲಿರೋದು ಟೈಪ್ಸನ್ನು. ಸೊ ಫಸ್ಟ್ ಆಫ್ ಆಲ್ ನೋಡಿ, ರೇಷನಲ್ ನಂಬರ್. ವಾಟ್ ಈಸ್ ರೇಷನಲ್ ನಂಬರ್? ರಾಶಿ ಸಂಖ್ಯೆಗಳು, ರೈಟಾ? ಸೊ ಇನ್ನೊಂದು ಅವ್ಯಕ್ತ ಸಂಖ್ಯೆಗಳು, ಇರ್ರಾಷನಲ್ ನಂಬರ್ ಅಂತ ಇದೆ, ರೈಟ್? ರ್ಯಾಷನಲ್ ನಂಬರ್ ಆ್ಯಂಡ್ ಇರ್ರಾಷನಲ್ ನಂಬರ್. ಅದರ ಅರ್ಥ ಏನು ಅಂತಂದರೆ, ಸೊ ನಾವು ಯಾವುದು ಸಂಖ್ಯೆಗಳನ್ನು ನಾವು P/Q ಫಾರ್ಮಲ್ಲಿ ವ್ಯಕ್ತ ಮಾಡ್ತೀವಲ್ವಾ, ಅದನ್ನು ಏನು? ರ್ಯಾಷನಲ್ ನಂಬರ್ ಅಂತ ಕರಿತೀವಿ. P/Q ಫಾರ್ಮಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ 2 ಇದೆ, ಇದು P/Q ಬರುತ್ತೆ ಅಲ್ವಾ? ಸೊ ಕೆಳಗಡೆ ಏನೂ ಇಲ್ಲ ಅಂತಂದರೆ 1. ಯಾವುದನ್ನು ನಾವು P/Q ಫಾರ್ಮಲ್ಲಿ ಬರಿತೀವಲ್ಲ ಅದನ್ನು ಬರುತ್ತೆ ಅಲ್ವಾ? ದಟ್ ಈಸ್ ವಾಟ್? ರ್ಯಾಷನಲ್ ನಂಬರ್ ಅಂತ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 3/4 ಇದೆ, ಅದು ಕೂಡ ಏನು ಬಂದಿರುತ್ತೆ? ಅಂಡರ್ ಆಫ್ ರ್ಯಾಷನಲ್ ನಂಬರ್ಸ್ ಬಂದಿರುತ್ತೆ. ಇರ್ರಾಷನಲ್ ನಂಬರ್ಸ್ ಅಂತಂದರೆ ಏನು? ಅವ್ಯಕ್ತ ಸಂಖ್ಯೆಗಳಂತಂದರೆ ಏನು? ಯಾವುದು ನಾವು P/Q ಫಾರ್ಮಲ್ಲಿ ಬರಂಗಿಲ್ಲ. ದಟ್ ಈಸ್ ವಾಟ್? ಇರ್ರಾಷನಲ್ ನಂಬರ್ಸ್. ಓಕೆನಾ? ಈಸಿ ವೇಯಲ್ಲಿ ತಿಳ್ಕೊಳ್ಬೇಕಂತಂದರೆ ಯಾವ್ದು ನಂಬರ್ಸನ್ನು ನಾವು P/Q ಫಾರ್ಮಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅದನ್ನು, ರೈಟ್? ಫಾರ್ ಎಕ್ಸಾಂಪಲ್ ಏನು ಬರುತ್ತೆ? √2, ರೈಟ್? √2 ಬರುತ್ತೆ ಆ್ಯಂಡ್ ಆಲ್ಸೋ ಪೈ ಕೂಡ ಬಂದಿರುತ್ತೆ ಆ್ಯಂಡ್ ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಕೂಡ ಬಂದಿರುತ್ತೆ. ದೀಸ್ ಆರ್ ವಾಟ್? ಎಕ್ಸಾಂಪಲ್. ಇದನ್ನೇನು? P/Q ಫಾರ್ಮಲ್ಲಿ ಬರೋಕ್ಕಾಗಲ್ಲ. ದಟ್ ಈಸ್ ವಾಟ್? ಇರ್ರಾಷನಲ್ ನಂಬರ್ ಅಂತ ಕರಿತೀವಿ. ಆ್ಯಂಡ್ ರ್ಯಾಷನಲ್ ನಂಬರ್ ಅಂದರೆ P/Q ಫಾರ್ಮಲ್ಲಿ ಯಾವುದಿರುತ್ತಲ್ವ ಅದನ್ನು ರ್ಯಾಷನಲ್ ನಂಬರ್ ಅಂತ ಕರಿತೀವಿ, ರೈಟಾ? ಐ ಹೋಪ್ ನಿಮಗೆ ಇಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ, ರೈಟ್? ಹಾಗಿದ್ರೆ ನೆಕ್ಸ್ಟ್ ಹೋಗಣ್ರಿ. ಓಕೆ, ಸೊ ಇನ್ನೊಂದು, ನೀವು ಇದನ್ನು ಏನು ಡಿನೋಟ್ ಮಾಡ್ತಾರೆ ಅದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ರಿಯಲ್ ನಂಬರ್ಸನ್ನು ನಾವು ಕ್ಯಾಪಿಟಲ್ R ಇಂದ,
ಓಕೆನಾ. ರಿಯಲ್ ನಂಬರ್ಸ್ ಇಂದ ನಾವು ಕ್ಯಾಪಿಟಲ್ ಆರ್ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ರ್ಯಾಷನಲ್ ನಂಬರ್ ಅನ್ನ ಕ್ಯೂ ಇಂದ, ರ್ಯಾಷನಲ್ ನಂಬರ್ ಅನ್ನ ಕ್ಯೂ ಇಂದ, ರೈಟ್, ಕ್ಯೂ ಇಂದ. ಆ್ಯಂಡ್ ಇರ್ಯಾಷನಲ್ ನಂಬರ್ಸ್ ಅನ್ನು ಕೂಡ ದಟ್ ಈಸ್ ವಾಟ್, ಅದನ್ನೇನು ಇಲ್ಲ, ಅದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಏನು ಕೊಟ್ಟಿದ್ದಾರೆ, ರ್ಯಾಷನಲ್ ನಂಬರ್ಗೆ ಕ್ಯೂ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ ಇಮ್ಯಾಜಿನರಿ ಮತ್ತೆ ಇದನ್ನ ಆಮೇಲೆ ಬರೋಣ. ಫಸ್ಟ್ ಇಲ್ಲಿ ಹೋಗೋಣ, ಫಸ್ಟ್ ಟೈಪ್ಸ್ ಆಫ್ ನಂಬರ್ ನೋಡ್ಕೊಂಡು ಆಮೇಲೆ ಅದಕ್ಕೆ ಬರೋಣ. ನ್ಯಾಚುರಲ್ ನಂಬರ್ಸ್, ರೈಟ್, ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ ಅನ್ನ ಏನಂತ ಕರಿತೀವಿ, ಕೃತಕ ಸಂಖ್ಯೆಗಳು ಆರ್ ಎಲ್ಸ್ ವಾಟ್, ಸ್ವಾಭಾವಿಕ ಸಂಖ್ಯೆಗಳು. ಏನಿದೆ ಆಲ್ ಕೌಂಟಿಂಗ್ ನಂಬರ್ಸ್, ಎಲ್ಲ ಕೌಂಟಿಂಗ್ ನಂಬರ್ಸ್ ಅನ್ನ ಏನಂತ ಕರಿತೀವಿ, ದಟ್ ಈಸ್ ವಾಟ್ ನ್ಯಾಚುರಲ್ ನಂಬರ್, ಆಲ್ ಕೌಂಟಿಂಗ್ ನಂಬರ್ಸ್, ರೈಟ್, ಆಲ್ ಕೌಂಟಿಂಗ್ ನಂಬರ್ಸ್. ಇದರಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಸ್ಟಾರ್ಟ್ ಆಗುತ್ತೆ, ಇದನ್ನ ಎನ್ ಅಂತ ಡಿನೋಟ್ ಮಾಡ್ತೀವಿ. ದಟ್ ಈಸ್ ಸ್ಟಾರ್ಟಿಂಗ್ ವಿತ್ 1 2 3 4 5 6 ಲೈಕ್ ದಟ್ ಇನ್ಫಿನಿಟಿ ವರೆಗೆ ಇದ್ದಿರುತ್ತೆ, ರೈಟ್, ಇನ್ಫಿನಿಟಿ ವರೆಗೆ. ದಟ್ ವಿ ವಿಲ್ ಕಾಲ್ ಅ ನ್ಯಾಚುರಲ್ ನಂಬರ್ಸ್. ನೆಕ್ಸ್ಟ್ ಹೋಲ್ ನಂಬರ್ಸ್, ರೈಟ್, ಹೋಲ್ ನಂಬರ್ಸ್ ಅದನ್ನ ಏನಂತ ಡಿನೋಟ್ ಮಾಡ್ತೀವಿ, ದಟ್ ಈಸ್ ಅ ಡಬ್ಲ್ಯೂ. ಸೊ ಹೋಲ್ ನಂಬರ್ಸ್ ಅಂದರೆ ಏನು, ನ್ಯಾಚುರಲ್ ನಂಬರ್ಸ್ ಇದ್ದಿರುತ್ತೆ ಇನ್ಕ್ಲೂಡಿಂಗ್ ಝೀರೋ. ನ್ಯಾಚುರಲ್ ನಂಬರ್ಸ್ ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬಹುದು ನೀವು. ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಝೀರೋ, ನ್ಯಾಚುರಲ್ ನಂಬರ್ಸ್ ವಾಟ್, ಇನ್ಕ್ಲೂಡಿಂಗ್ ಝೀರೋ. ಓಕೆನಾ. ಸೊ ದಟ್ ವಿ ವಿಲ್ ಕಾಲ್ ಅ ಹೋಲ್ ನಂಬರ್. ಅಂದರೆ ಇಲ್ಲಿ ಏನಾಗುತ್ತೆ, ಝೀರೋ ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿ ವರೆಗೆ ಇದ್ದಿರುತ್ತೆ. ದಟ್ ವಿ ವಿಲ್ ಕಾಲ್ ಅ ಹೋಲ್ ನಂಬರ್. ಓಕೆನಾ. ದಟ್ ಅದನ್ನ ಏನಂತೀವಿ, ಹೋಲ್ ನಂಬರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನೋಡನ್ರಿ. ಓಕೆನಾ. ಸೊ ನೆಕ್ಸ್ಟ್ ಬರೋದು ಇಂಟೀಜರ್ಸ್, ರೈಟ್. ನೆಕ್ಸ್ಟ್ ಏನು ಬರುತ್ತೆ, ಇಂಟೀಜರ್ಸ್ ಬರುತ್ತೆ. ಅದನ್ನ ಪೂರ್ಣಾಂಕ ಅಂತ ಕರಿತೀವಿ. ಈ ಪೂರ್ಣಾಂಕದಲ್ಲಿ ಏನಿದಿರುತ್ತೆ, ಇದನ್ನ ಏನಂತ ಡಿನೋಟ್ ಮಾಡ್ತೀವಿ, ಝಡ್, ಕ್ಯಾಪಿಟಲ್ ಝಡ್ ಅಂತ ಡಿನೋಟ್ ಮಾಡ್ತೀವಿ, ರೈಟ್. ಇದರಲ್ಲಿ ಏನಿದಿರುತ್ತೆ, ಎಲ್ಲ ಕೌಂಟಿಂಗ್ ನಂಬರ್ಸ್ ಇನ್ಕ್ಲೂಡಿಂಗ್ ನೆಗೆಟಿವ್ ಆ್ಯಂಡ್ ಆಲ್ಸೋ ಪಾಸಿಟಿವ್, ಅದನ್ನ ಏನಂತೀವಿ ನಾವು, ಇಂಟೀಜರ್ಸ್, ಪೂರ್ಣಾಂಕಗಳು ಅಂತ ಕರಿತೀವಿ. ಆಲ್ ಕೌಂಟಿಂಗ್ ನಂಬರ್ಸ್ ಇನ್ಕ್ಲೂಡಿಂಗ್ ನೆಗೆಟಿವ್ ಆಲ್ಸೋ, ಆಲ್ positive and negative counting numbers and also zero including also zero ಕೂಡ ಇದ್ದಿರುತ್ತೆ. ಇವಾಗ ನೆಗೆಟಿವ್ ಅಲ್ಲಿ ಏನು ಬಂದಿರುತ್ತೆ ಹೇಳಿ, ನೆಗೆಟಿವ್ ಅಲ್ಲಿ ನಾನು ನಂಬರ್ ಲೈನ್ ಅಲ್ಲಿ ಶೋ ಮಾಡಿದ್ರೆ ಏನು ಬರುತ್ತೆ, ಇಲ್ಲಿ ನೋಡಿ, ಇಲ್ಲಿ 0 ಇದೆ, 1 2 3 4 so on, right, so on ಇಲ್ಲಿವರೆಗೆ ಏನಿದಿರುತ್ತೆ, ಇದೆಲ್ಲ ಏನಿದೆ ಪಾಸಿಟಿವ್ ಇಂಟೀಜರ್ಸ್, ವಾಟ್, ಪಾಸಿಟಿವ್ ಇಂಟೀಜರ್ಸ್. ಈ ಕಡೆಲ್ಲ ಹಿಂದೆ ನೋಡಿದರೆ ಏನು, -1 -2 -3 -4 ಇದೆಲ್ಲ ಏನಿದೆ ಇವಾಗ ನೆಗೆಟಿವ್ ಇಂಟೀಜರ್ಸ್, ವಾಟ್, ನೆಗೆಟಿವ್ ಇಂಟೀಜರ್ಸ್, ರೈಟಾ. ಇದೆಲ್ಲ ಏನಿದೆ ನೆಗೆಟಿವ್ ಇಂಟೀಜರ್ಸ್. ಇವಾಗ ನೀವು ಕೇಳ್ತೀರಾ, ದಟ್ ಈಸ್ ವಾಟ್, ಝೀರೋ, ರೈಟ್. ಈ ಝೀರೋ ಏನಿದೆ, ಈ 0 ಏನಿದೆ ಅಲ್ವಾ, ಇದು ಪಾಸಿಟಿವ್ ಇಂಟೀಜರ್ ಆಗುತ್ತಾ, ನೆಗೆಟಿವ್ ಇಂಟೀಜರ್ ಆಗುತ್ತೆ ಅಂತ, ರೈಟ್. ಇಲ್ಲಿ ನೋಡಿ, ಇಲ್ಲಿ ನೆಗೆಟಿವ್ ಬೇರೆ ಕೊಟ್ಟಿದ್ದಾರೆ, ಝೀರೋ ಬೇರೆ ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ಸೋ ವಾಟ್, ಪಾಸಿಟಿವ್ ಇಂಟೀಜರ್ಸ್ ಅಂತ ಬೇರೆ ಕೊಟ್ಟಿದ್ದಾರೆ. ಇನ್ ಕೇಸ್ ಇದು ಝೀರೋ ಪಾಸಿಟಿವ್ ಇದ್ದಿದ್ರೆ ಇದರಲ್ಲೇ ಇನ್ಕ್ಲೂಡ್ ಮಾಡಬೇಕಾಗಿತ್ತು, ರೈಟ್ ಅಲ್ವಾ, ಇದರಲ್ಲೇ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಬಟ್ ಅಲ್ಲೇನು ಕೊಟ್ಟಿದ್ದಾರೆ, ಸಪ್ರೇಟ್ ಆಗಿ ಎಂದು ಕೊಟ್ಟಿದ್ದಾರೆ. ಸೊ ದ್ಯಾಟ್ಸ್ ವೈ ದಿಸ್ ಇಸ್ ನಾಟ್ ಅ ನೆಗೆಟಿವ್, ದಿಸ್ ಇಸ್ ನಾಟ್ ಅ ಪಾಸಿಟಿವ್. ಸೊ ಪಾಸಿಟಿವ್ ಇದ್ದಿದ್ರೆ ಇದರಲ್ಲೇ ಹಾಕ್ತಾ ಇದ್ರು, ನೆಗೆಟಿವ್ ಇದ್ದಿದ್ರೆ ಅದರಲ್ಲಿ ಹಾಕ್ತಾ ಇದ್ರು. ಅರ್ಥ ಆಯ್ತಲ್ವಾ ನಾನು ಹೇಳೋದು. ಓಕೆ, ನೆಕ್ಸ್ಟ್ ನೋಡನ್ರಿ. ಓಕೆ, ಸಿ ಈವನ್ ನಂಬರ್ಸ್. ನೆಕ್ಸ್ಟ್ ಈವನ್ ನಂಬರ್ಸ್ ಸಮ ಸಂಖ್ಯೆಗಳಂತ ಕರಿತೀವಿ. ಸಮ ಸಂಖ್ಯೆಗಳಂತಂದ್ರೆ ಏನು, ಆಲ್ ಟು ಮಲ್ಟಿಪಲ್ಸ್. ಎಲ್ಲ ಏನಿರುತ್ತೆ, ಎಲ್ಲ ನಂಬರ್ಸು, ಯಾವ ನಂಬರ್ಸು 2 ಇಂದ ಡಿವೈಡ್ ಆಗುತ್ತೋ ಆರ್ ಎಲ್ಸ್ ಯಾವುದು 2 ಇಂದ ಟೇಬಲಲ್ಲಿ ಬರುತ್ತೋ ಅದನ್ನೆಲ್ಲ ನಾವು ಈವನ್ ನಂಬರ್ ಅಂತ ಕರಿತೀವಿ. ಓಕೆನಾ. ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ 2, which are divisible by what, 2. ಅದನ್ನ ಏನಂತ ಕರೀತೀವಿ, ಈವನ್ ನಂಬರ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ 2 ಬರುತ್ತೆ, 4 ಬರುತ್ತೆ, 8 ಬರುತ್ತೆ, 10 ಬರುತ್ತೆ, ರೈಟ್, ಸೊ ಆನ್. ಸೊ ಲಾಸ್ಟ್ ಅಲ್ಲಿ ಈವನ್ ನಂಬರ್ ಹೇಗೆ ಫೈಂಡ್ ಮಾಡ್ತೀರಾ ನೀವು, ಲಾಸ್ಟ್ ಯೂನಿಟ್ ಡಿಜಿಟ್ ಏನಿರಬೇಕು, ದಟ್ ಈಸ್ ಯೂನಿಟ್ ಡಿಜಿಟು 0 2 4 6 8, ರೈಟ್. ಇವು 5 ಇದು ಅಂತಂದರೆ ಅದಕ್ಕೇನಂತ ಕರಿತೀವಿ, ಈವನ್ ನಂಬರ್ ಅಂತ ಕರಿತೀವಿ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ ಏನಿದೆ,
0 ಅಂತ ಇದೆ. ಲಾಸ್ಟಲ್ಲಿ ಯೂನಿಟ್ ಡಿಜಿಟ್ 0 ಇದೆ ಅಲ್ವಾ ಬಿಡಿ ಸಂಖ್ಯೆಯಲ್ಲಿ, ದಟ್ ಈಸ್ ವಾಟ್, ಅದನ್ನು ಈವನ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಬರಬೇಕಾಗಿರೋದು ಬೆಸ ಸಂಖ್ಯೆ, ಅದರದ್ದು ರಿವರ್ಸ್ ದ ನಂಬರ್ಸ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 2. ದ ನಂಬರ್ಸ್ ವಾಟ್ ವಿಚ್ ಆರ್ ನಾಟ್ ಡಿವಿಸಿಬಲ್ ಬೈ 2. ಫಾರ್ ಎಕ್ಸಾಂಪಲ್ ಏನು ಬರುತ್ತೆ, ಓಕೆನಾ? ಸೊ 1, 3, ದಟ್ ಈಸ್ 5, 7, ರೈಟ್, 9, ಇದೇ ಥರ ಮುಂದೆ, ಓಕೆನಾ? ಸೊ ಇದನ್ನು ಕೂಡ ಯೂನಿಟ್ ಡಿಜಿಟಲ್ಲಿ ಏನಿದ್ರೆ ಅದನ್ನು ಹೇಗೆ ಮಾಡ್ತಾರೆ, ಇವಾಗ ಯೂನಿಟ್ ಡಿಜಿಟಲ್ಲಿ ಏನಿರಬೇಕು, 1, 3, 5, 7, 9 ಇತ್ತು ಅಂತಂದರೆ ಏನಿದಿರುತ್ತೆ, ಎಲ್ಲ ನಂಬರ್ಸ್ಗಳು ಏನಿದ್ದಿರುತ್ತೆ, ಆಡ್ ನಂಬರ್ಸು, ಬೆಸ ಸಂಖ್ಯೆಗಳು ಇದ್ದಿರುತ್ತವೆ, ಓಕೆನಾ? ಸೊ ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಬರಬೇಕಾಗಿರೋದು ಪ್ರೈಮ್ ನಂಬರ್ಸ್, ರೈಟ್? ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳೇನು ಅಂದರೆ ಏನು? ದಟ್ ಈಸ್ ವಾಟ್ ದ ನಂಬರ್ಸ್ ವಿಚ್ ಈಸ್ ಡಿವಿಸಿಬಲ್ ಬೈ ದ ನಂಬರ್ಸ್ ವಿಚ್ ಆರ್ ಡಿವಿಸಿಬಲ್ ಬೈ ವಾಟ್ ಓನ್ಲಿ 1 and itself. ಓನ್ಲಿ ಅಂತ ಹೇಳ್ತಾ ಇದ್ದಾರೆ, ಓನ್ಲಿ ಏನಾಗಬೇಕು, 1 ಇಂದ ಆಗಬೇಕು ಆ್ಯಂಡ್ ಇಟ್ ಸೆಲ್ಫಿಂದ ಆಗಬೇಕು. ಯಾವ ನಂಬರ್ಸ್ಗಳು 1 ಇಂದ ಡಿವೈಡ್ ಆಗುತ್ತೋ ಮತ್ತು ತನ್ನಿಂದ ತಾನು ಡಿವೈಡ್ ಆಗುತ್ತೆ ಅಲ್ವಾ, ಆ ಎಲ್ಲ ನಂಬರ್ಸ್ಗಳನ್ನು ಏನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ, ಓಕೆನಾ? ಓನ್ಲಿ ಏನಿರಬೇಕು, 1 ಇಂದ ಡಿವೈಡ್ ಆಗಬೇಕು ಮತ್ತು ತನ್ನಿಂದ ತಾನು ಡಿವೈಡ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅಲ್ಲ. ಸೊ ನೋಡೋಣ ಯಾವುದ್ಯಾವುದು ಪ್ರೈಮ್ ನಂಬರ್ಸ್ ಬಂದಿರುತ್ತೆ ಅಂತ, ಓಕೆನಾ? 1 to 10ವರೆಗೆ ಯಾವ್ದು ಪ್ರೈಮ್ ನಂಬರ್ಸ್ ಬಂದಿರುತ್ತೆ ಅಂತ. ಸೊ 0, ಇಲ್ಲಿ ನೋಡಿ 1 ಇದೆ. ಈಸ್ 1 ಈಸ್ ಅ ಪ್ರೈಮ್ ನಂಬರ್ ಆರ್ ನಾಟ್? 1 ಏನಿಲ್ಲ, ಪ್ರೈಮ್ ನಂಬರ್ ಇಲ್ಲ, ಅದನ್ನೇ ನೀವು ನೆನ್ಪಿಟ್ಕೊಳ್ಳಿ. ಇಲ್ಲೇನು ಕೊಟ್ಟಿದ್ದಾರೆ, ಅದು ಓನ್ಲಿ 1 ಇಂದ ಆಗಬೇಕು, ಇದರಲ್ಲಿ 2 ಫ್ಯಾಕ್ಟರ್ಸ್ ಇರಬೇಕು. ಇನ್ನೊಂದು ಪ್ರೈಮ್ ನಂಬರ್ಸಿಗೆ ಏನಿರಬೇಕು, 2 ಫ್ಯಾಕ್ಟರ್ಸ್. ನೋಡಿ 2 ಫ್ಯಾಕ್ಟರ್ಸ್, ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ 1 ಬರುತ್ತೇನಾ ಇಲ್ಲ ಅಂತ. ಹೇಗೆ 2 ಫ್ಯಾಕ್ಟರ್ಸ್ ಅಂತಂದರೆ, ದಟ್ ಈಸ್ ವಾಟ್, ಒಂದು 2 ಇದೆ, ಅದಕ್ಕೆ 1 ಇಂದ ಒಂದು ಡಿವೈಡ್ ಆಗುತ್ತೆ ಮತ್ತು 2 ಇಂದ ಆಗುತ್ತೆ. 2 ಫ್ಯಾಕ್ಟರ್ಸ್ ಆಯ್ತಲ್ವಾ? ಫ್ಯಾಕ್ಟರ್ಸ್ ಹೇಗೆ ಮಾಡ್ತೀರಾ, ಫ್ಯಾಕ್ಟರ್ಸ್ ಅದನ್ನು ಕೂಡ ನೋಡೋಣ, ಓಕೆ? ಸೊ ಅದನ್ನು ಕೂಡ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಫಸ್ಟ್ ಇದನ್ನು ನೋಡಿ, 1 ಈಸ್ ನಾಟ್ ಅ ಪ್ರೈಮ್ ನಂಬರ್, ಓಕೆನಾ? ಇದನ್ನು ನೆನ್ಪಿಟ್ಕೊಳ್ಳಿ, 1 ಈಸ್ ನಾಟ್ ಅ ಪ್ರೈಮ್ ನಂಬರ್. ಹಾಗಿದ್ರೆ ಪ್ರೈಮ್ ನಂಬರ್ ಯಾವ್ದು ಬಂದಿರುತ್ತೆ, 2, 3, ರೈಟ್? 5 ಬಂದಿರುತ್ತೆ, ಓಕೆನಾ? ಸೊ 5 ಕೂಡ ಏನಾಗುತ್ತೆ, ಅದು ಓನ್ಲಿ 1 ಇಂದ ಡಿವೈಡ್ ಆಗುತ್ತೆ ಮತ್ತು 5 ಇಂದ ಮಾತ್ರ ಡಿವೈಡ್ ಆಗುತ್ತೆ. 7, 9 ಈಸ್ ಅ ಪ್ರೈಮ್ ನಂಬರ್. 9 ಪ್ರೈಮ್ ನಂಬರ್ ಇದೆನಾ? ಇಲ್ಲ, ರೈಟ್? ಯಾಕೆ ಇದು, ಇಲ್ಲಿ ನೋಡಿ, ಇದು 3 ಟೇಬಲಲ್ಲಿ ಕೂಡ ಬಂದಿರುತ್ತೆ, 1 ಟೇಬಲಲ್ಲಿ ಬಂದಿರುತ್ತೆ, ಏನು 9 ಟೇಬಲಲ್ಲಿ ಕೂಡ ಬಂದಿರುತ್ತೆ. ಸೊ ಓನ್ಲಿ ಏನು ಹೇಳಿರೋದು, ಪ್ರೈಮ್ ನಂಬರ್ಸ್ ಅಂದರೆ ಓನ್ಲಿ 1 and ಇಟ್ ಸೆಲ್ಫಿಂದ ಡಿವೈಡ್ ಆಗಬೇಕು, ಆವಾಗ ಮಾತ್ರ ಏನು ಬರುತ್ತೆ, ಇದು ಅವಿಭಾಜ್ಯ ಸಂಖ್ಯೆ ಅಂತ ಅದನ್ನು ಅಂತೀವಿ, ರೈಟ್? ಬಟ್ ಇಲ್ಲೇನಿದೆ, 3 ಫ್ಯಾಕ್ಟರ್ಸ್ ಇದೆ, ದಟ್ ಈಸ್ 1, 3, 9. ಇದು ಬೇರೆ ಟೇಬಲಲ್ಲಿ ಕೂಡ ಬಂದಿರುತ್ತೆ, ಅದರ ಸಲುವಾಗಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಓಕೆ? ಸೊ 2, 3, 5, 7 ಆಯಿತು. ನೆಕ್ಸ್ಟ್ ಬರಬೇಕಾಗಿರೋದು 11, 13, ನೆಕ್ಸ್ಟ್ 15 ಈಸ್ ಅ ಪ್ರೈಮ್ ನಂಬರ್? ನೋ, ಯಾಕಂದರೆ ಅದು ಕೂಡ ಏನು ಬರುತ್ತೆ, 3 ಟೇಬಲಲ್ಲಿ ಬಂದಿರುತ್ತೆ, ಓಕೆನಾ? ಇದೇ ಥರ ಏನಿದಿರುತ್ತೆ, ಇವೆಲ್ಲ ಪ್ರೈಮ್ ನಂಬರ್ಸ್. ದೀಸ್ ಆರ್ ವಾಟ್ ಪ್ರೈಮ್ ನಂಬರ್ಸ್. ಸೊ ನನಗೆ ಹೇಳಿ ಲಾಸ್ಟಲ್ಲಿ ಈಸ್ 57 ಈಸ್ ಅ ಪ್ರೈಮ್ ನಂಬರ್ ಆರ್ ನಾಟ್? ಪ್ರೈಮ್ ನಂಬರ್ ಇದೇನಾ ಇಲ್ಲ ಅಂತ ನನಗೆ ಆಮೇಲೆ ಹೇಳಿ, ಓಕೆನಾ? ಸೊ ಕ್ಲಾಸ್ ಮುಗಿದ್ಮೇಲೆ ನನಗೆ ಹೇಳಿ 57 ಈಸ್ ಇಟ್ ಅ ಪ್ರೈಮ್ ನಂಬರ್ ಆರ್ ನಾಟ್ ಅಂತ, ಓಕೆ? ಸೊ ನೆಕ್ಸ್ಟ್ ನೋಡೋಣ. ಆ್ಯಂಡ್ ಕಾನ್ಸಿಕ್ಯೂಟಿವ್ ನಂಬರ್ಸ್, ವಾಟ್ ಈಸ್ ಮೀನ್ ಬೈ ಕಾನ್ಸಿಕ್ಯೂಟಿವ್ ನಂಬರ್? ಅನುಕ್ರಮ ಸಂಖ್ಯೆಗಳು. ಇದೇನಿದೆ, ಅನುಕ್ರಮ ಸಂಖ್ಯೆಗಳಂದರೆ ಏನು? ದಟ್ ಈಸ್ ಈಸಿ. ವಾಟ್, ಒಂದರ ನಂತರ ಒಂದು ಬರುತ್ತೆ, ಡಿಫ್ರೆನ್ಸ್ ಈಸ್ ಆಲ್ಸೋ 1, ಅದನ್ನು ಏನಂತ ಕರಿತೀವಿ, ಕಾನ್ಸಿಕ್ಯೂಟಿವ್ ನಂಬರ್. ದಟ್ ಈಸ್ 1, 2, 3, 4 ಇದೇನಿದೆ, ಇವೆಲ್ಲ ಕಾನ್ಸಿಕ್ಯೂಟಿವ್ ನಂಬರ್ ಇದೆ. ಫಾರ್ ಎಕ್ಸಾಂಪಲ್ 3, 4, 5. ಇವಾಗ ನಿಮಗೆ ಟೇಕ್ ಅ ಕಾನ್ಸಿಕ್ಯೂಟಿವ್ ನಂಬರ್, 3 ಕಾನ್ಸಿಕ್ಯೂಟಿವ್ ನಂಬರ್ ಸ್ಟಾರ್ಟಿಂಗ್ ವಿತ್ 3 ಆ್ಯಂಡ್ ಎಂಡಿಂಗ್ ವಿತ್ 5 ಅಂತ ಹೇಳಿದರೆ ಏನು ತಗೊಳ್ತೀರಾ? ಆವಾಗ ಈ ಥರ ನಿಮ್ಗೆ ಏನು ಮಾಡಿರ್ತಾರೆ, ಟ್ವಿಸ್ಟ್ ಮಾಡಿ ನಿಮಗೆ ಸೆಂಟೆನ್ಸಲ್ಲಿ ಕೊಟ್ಟಿರ್ತಾರೆ, ಏನಾದರೂ ಕ್ವಾಡ್ರಾಟಿಕ್ ಈಕ್ವೇಷನಲ್ಲೋ ಬೇರೆ ಯಾವುದೋ, ರೈಟ್? ಬೇರೆ ಯಾವುದೋ ಕ್ವಶನ್ಸಲ್ಲಿ ಈ ಥರ ಕೊಟ್ಟಿರ್ತಾರೆ. ಟೇಕ್ ಅ 3 ಕಾನ್ಸಿಕ್ಯೂಟಿವ್ ನಂಬರ್ಸ್ ದಟ್ ಈಸ್ ಸ್ಟಾರ್ಟಿಂಗ್ ವಿತ್ 3 ಆ್ಯಂಡ್ ಎಂಡಿಂಗ್ ವಿತ್ 5 ಅಂತಂದರೆ ಏನು ತಗೊಳ್ತೀರಾ? ಅಲ್ಲಿ 3, 4, 5 ಕಾನ್ಸಿಕ್ಯೂಟಿವ್ ನಂಬರ್ಸ್ ಅಂತಂದರೆ ಏನೇ ಅಲ್ಲಿ ಏನಿರುತ್ತೆ, ಡಿಫ್ರೆನ್ಸು ಒಂದಿರುತ್ತೆ ಆ್ಯಂಡ್ ದೇ ಆರ್ ವಾಟ್, ಏನು ಒಂದನ್ನೊಂದು ನಂತರ ಬರುತ್ತೆ, ನೆಕ್ಸ್ಟ್ ನಂಬರ್ಸ್ ಅಂತ ನೀವು ಹೇಳ್ಬೋದು ಈಸಿಯಾಗಿ, ಓಕೆನಾ? ಸೊ ನೆಕ್ಸ್ಟ್ ನೋಡೋಣ, ಓಕೆ? ಸೊ ಕಾಂಪೋಸಿಟ್ ನಂಬರ್, ನೆಕ್ಸ್ಟ್ ಬರೋದು ಕಾಂಪೋಸಿಟ್ ನಂಬರ್, ಇದನ್ನು ನೋಡೋಣ.
ಸಂಯುಕ್ತ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು ಅಂತ ಇದೆ. ಓಕೆ, ಇದ್ರಿಗಿಂತ ನಾವು ಮೊದಲು ನೋಡೋಣ ಫ್ಯಾಕ್ಟರ್ಸ್ ಅಂತಂದ್ರೆ ಏನು. ಫ್ಯಾಕ್ಟರ್ಸ್ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ದಟ್ ಈಸ್ ಫಾರ್ ಎಕ್ಸಾಂಪಲ್ ನಾನು 12 ತಗೊಂಡಿದ್ದೇನೆ. ಈ 12 ಫ್ಯಾಕ್ಟರ್ಸ್ ಏನಿದೆ ಅದನ್ನು ಹೇಳಿ ನನಗೆ. 12 ಫ್ಯಾಕ್ಟರ್ಸ್ ಏನು ಬರುತ್ತೆ ಹೇಳಿ, ಏನು ಬರುತ್ತೆ? ದಟ್ ಈಸ್ ಇದು ಯಾವ್ದ್ಯಾವ್ದು ಟೇಬಲಿಂದ ಡಿವೈಡ್ ಆಗುತ್ತೆ ಅಲ್ವಾ, ಅದನ್ನೆಲ್ಲ ನಾವು ಏನಂತ ಕರಿತೀವಿ? ಫ್ಯಾಕ್ಟರ್ಸ್ ಅಂತ ಕರಿತೀವಿ, ರೈಟ್? ಸೊ 1 ಇಂದ ಆಗುತ್ತೆ, 2 ಇಂದ ಆಗುತ್ತೆ, 3 ಇಂದ ಆಗುತ್ತೆ, 4 ಇಂದ ಆಗುತ್ತೆ, 5 ಇಂದ ಆಗುತ್ತಾ? ಇಲ್ಲ. 6 ಇಂದ ಆಗುತ್ತೆ, ದಟ್ ಈಸ್ 8 ಇಂದ ಆಗಲ್ಲ, 9 ಇಂದ ಆಗಲ್ಲ, 12 ಇಂದ ಆಗುತ್ತೆ, ರೈಟ್? ಈ ಎಲ್ಲ ಇವೆಲ್ಲವೇ ಏನಿವಲ್ವಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಇವೆಲ್ಲ ಏನಂತ ಕರಿತೀವಿ? ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಕಾಂಪೋಸಿಟ್ ನಂಬರ್ ಅರ್ಥ ಆಯ್ತಲ್ವಾ ಫ್ಯಾಕ್ಟರ್ಸು? ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲು 17 ಇದೆ. ಯಾವ ಟೇಬಲಲ್ಲಿ ಬರುತ್ತೆ ಇದು? 1 ಟೇಬಲಲ್ಲಿ ಬರುತ್ತೆ, 17 ಟೇಬಲಲ್ಲಿ ಬರುತ್ತೆ. ಮತ್ತೇನಾದರೂ ಬರುತ್ತೆ ಬೇರೆದ್ರಲ್ಲಿ? ಇಲ್ಲ. ದೀಸ್ ಟೂ ಆರ್ ವಾಟ್? ಫ್ಯಾಕ್ಟರ್ಸ್ ಆಫ್ 17. ಆಲ್ವೇಸ್ 1 ಏನಿದಿರುತ್ತೆ ಎಲ್ಲದರದ್ದು ಫ್ಯಾಕ್ಟರ್ ಇದಿರುತ್ತೆ, ಆ್ಯಂಡ್ ಆಲ್ಸೋ ಇಟ್ ಸೆಲ್ಫ್ ನಂಬರ್, ಅದೇ ನಂಬರ್ ಇರುತ್ತೆ ಅಲ್ವಾ, ಅದು ಕೂಡ ಏನಿರುತ್ತೆ ಅದರದ್ದೇ ಫ್ಯಾಕ್ಟರ್ ಆಗಿದ್ದಿರುತ್ತೆ. ಓಕೆ, ಸೊ ಕಾಂಪೋಸಿಟ್ ನಂಬರ್, ಇವಾಗ ಬರೋಣ ಕಾಂಪೋಸಿಟ್ ನಂಬರ್ಗೆ. ಸಂಯುಕ್ತ ಸಂಖ್ಯೆಗಳು, ಅದನ್ನ ಏನಂತ ಕರಿತೀವಿ ಅಂದ್ರೆ ಏನು, ರೈಟ್? ಸಂಯುಕ್ತ ಸಂಖ್ಯೆಗಳಂತಂದ್ರೆ ಏನು? ದ ನಂಬರ್ ವಿಚ್ ಹ್ಯಾಸ್ ಮೋರ್ ದನ್ 2 ಫ್ಯಾಕ್ಟರ್. ದ ನಂಬರ್ ವಾಟ್? which has more than 2 factors. More than what? 2 factors. ದ ನಂಬರ್ ಯಾವುದು ನಂಬರ್ದು ಎರಡಕ್ಕಿಂತ ಜಾಸ್ತಿ ಇರುತ್ತೆ ಅಲ್ವಾ ಫ್ಯಾಕ್ಟರ್ಸು, ಅದನ್ನೆಂತ ಏನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ 2 ಇದೆ. ಇಸ್ 2 ಇಸ್ ಅ ಕಾಂಪೋಸಿಟ್ ನಂಬರ್ ಆರ್ ನಾಟ್? ಸೊ ನೋಡಿ, ಇದ್ರದ್ದು ಫ್ಯಾಕ್ಟರ್ಸ್ ಏನಿದೆ, 1 ಬರುತ್ತೆ, 2 ಬರುತ್ತೆ. ಇದರಲ್ಲಿ ಓನ್ಲಿ 2 ಆಯಿತು. ಅವ್ರು ಹೇಳಿರೋದು ಮೋರ್ ದ್ಯಾನ್ 2, ರೈಟ್? ಇದೇನಾಗಲ್ಲ, ಕಾಂಪೋಸಿಟ್ ನಂಬರ್ ಬರಲ್ಲ. ಇದರಲ್ಲಿ ಏನು 4 ಬಂದಿರುತ್ತಾ, ರೈಟ್? 4 ಏನಿದೆ, 4ದು ಏನು ಬರೀತೀರಾ? 1 ಬರುತ್ತೆ, 2 ಬರುತ್ತೆ, 4 ಬರುತ್ತೆ, ರೈಟ್? ದಿಸ್ ಈಸ್ ಅ ವರ್ಡ್ ಕಾಂಪೋಸಿಟ್ ನಂಬರ್, ಸಂಯುಕ್ತ ಸಂಖ್ಯೆ. ಏನಿದೆ ಇದು? ಸಂಯುಕ್ತ ಸಂಖ್ಯೆ. ಸೊ ಕಾಂಪೋಸಿಟ್ ನಂಬರ್, ಎಲ್ಲ ಪ್ರೈಮ್ ನಂಬರ್ ಏನಿದೆ ಅಲ್ವಾ, ಅದು ಕಾಂಪೋಸಿಟ್ ನಂಬರ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಬಿಕಾಸ್ ಎಲ್ಲ ಅವಿಭಾಜ್ಯ ಸಂಖ್ಯೆಗಳಿಗಿರೋದು ಓನ್ಲಿ 2 ಫ್ಯಾಕ್ಟರ್ಸ್. ದಟ್ ಈಸ್ ಅದರದ್ದು 1 ಆ್ಯಂಡ್ ಆನ್ ಇಟ್ ಸೆಲ್ಫ್, ರೈಟ್? ತನ್ನಿಂದ ತಾನು ಒಂದಿರುತ್ತೆ ಆ್ಯಂಡ್ ಆಲ್ಸೋ 1 ಇದಿರುತ್ತೆ. ಸೊ ಅದ್ರ ಸಲುವಾಗಿ ಏನಿಲ್ಲ, ಆ ಎಲ್ಲ ಪ್ರೈಮ್ ನಂಬರ್ಸು ಕಾಂಪೋಸಿಟ್ ನಂಬರ್ಸ್ ಆಗಂಗಿಲ್ಲ. ಓಕೆನಾ? ಸೊ ಏನು ಬರುತ್ತೆ ಕಾಂಪೋಸಿಟ್ ನಂಬರ್ ಅಂತಂದರೆ? ದ ನಂಬರ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 2 ಫ್ಯಾಕ್ಟರ್. ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇದ್ದರೆ ಅದನ್ನು ನಾವು ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಇಲ್ಲಿ ನೋಡಿ 12 ಮತ್ತು 17 ಇದೆ. ಅವೆರಡರಲ್ಲಿ ಕಾಂಪೋಸಿಟ್ ನಂಬರ್ ಯಾವುದು? 12 ಏನಾಗುತ್ತೆ? ಕಾಂಪೋಸಿಟ್ ನಂಬರ್ ಆಗುತ್ತೆ. ಯಾಕಂದರೆ ಎರಡಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಇವೆ ಇದರಲ್ಲಿ. 17 ಆಗಂಗಿಲ್ಲ. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಲ್ಲಿವರೆಗೆ ನಾವು ಪ್ರೈಮ್ ನಂಬರನ್ನು ನೋಡಿದ್ವಿ, ರೈಟ್? ಪ್ರೈಮ್ ನಂಬರನ್ನು ನೋಡಿದ್ವಿ. ಸೊ ಇವಾಗ ನೋಡೋಣ ಕೋ ಪ್ರೈಮ್ ನಂಬರ್ ಅಂತಂದರೆ ಏನು, ರೈಟ್? ಕೋ ಪ್ರೈಮ್ ನಂಬರ್ ಅಂದರೆ ಏನು, ಟ್ವಿನ್ ಪ್ರೈಮ್ ನಂಬರ್ಸ್ ಅಂದರೆ ಏನು ಅಂತ. ಸೊ ಕೋ ಪ್ರೈಮ್ ನಂಬರ್ ಅಂತಂದರೆ, ಸೊ HCF ಎಲ್ರಿಗೂ ಗೊತ್ತಲ್ವ? HCF ಆ್ಯಂಡ್ LCM, ಅದನ್ನು ಕೂಡ ನಾವು ಮುಂದೆ ಕ್ಲಾಸಲ್ಲಿ ಕಲಿಯೋಣ. ಸೊ ಇಲ್ಲಿ ನೀವು ಒಂದು ಸ್ವಲ್ಪ ತಿಳ್ಕೊಳ್ಳಿ. ದಟ್ ಈಸ್ ಬೇಸಿಕ್ ಆಗಿ HCF ಅಂದರೆ ಹೇಗೆ ಫೈಂಡ್ ಮಾಡ್ತೀರಾ? ಇದನ್ನು ನಾವು ಮಸ ಅಂತ ಕರಿತೀವಿ, ರೈಟಾ? ಮಸ ಅಂತ, ಮಹತ್ತರ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ, ರೈಟ್ ಅಲ್ವಾ? ಮಹತ್ತರ ಸಾಮಾನ್ಯ ಅಪವರ್ತನ, ದಟ್ ಈಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ. ಏನಿರಬೇಕು ಈ ಕೋ ಪ್ರೈಮ್ದು ಅಂದರೆ? HCF ಏನಿರಬೇಕು? 1 ಇರಬೇಕು. HCF ಏನಿರಬೇಕು? 1 ಇರಬೇಕು, ರೈಟ್? HCF ಏನಿರಬೇಕು? 1 ಇರಬೇಕು. ದಟ್ ಈಸ್ ವಾಟ್? ಮಸ ಏನಾಗಿರಬೇಕು? 1 ಆಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಅದನ್ನು ನಾವು ಕ್ರೋ ಪ್ರೈಮ್ ಅಂತ ಕರಿತೀವಿ. ಇದರಲ್ಲಿ ಆಲ್ವೇಸ್ ಒಂದು ಏನಿರುತ್ತೆ, 1 ನಂಬರು ಪ್ರೈಮ್ ಇದ್ದಿರುತ್ತೆ, ರೈಟ್? 1 ನಂಬರು ಪ್ರೈಮ್ ಇದ್ದಿರುತ್ತೆ. ಆ್ಯಂಡ್ ಇನ್ನೊಂದು ನಂಬರ್ ಏನಿರುತ್ತೆ? ಈವನ್ ನಂಬರ್ ಆಗಿರಲಿ ಯಾವುದೇ, ದಟ್ ಈಸ್ ಈವನ್ ನಂಬರ್ ಅಂದ್ಕೊಳ್ಳಿ, ಈವನ್ ನಂಬರ್. ಫಾರ್ ಎಕ್ಸಾಂಪಲ್ ಇವಾಗ ನಾನು ಪ್ರೈಮ್ ನಂಬರ್ ತೊಗೊಂಡಿದ್ದೀನಿ, ದಟ್ ಈಸ್ 3 ಮತ್ತು ಈವನ್ ನಂಬರು 4. ಇವೆರಡದ HCF ಏನಾಗಿರುತ್ತೆ ಹೇಳಿ? 1 ಆಗಿರುತ್ತೆ. ಸೊ ಕೋ ಪ್ರೈಮ್ ಅಂದರೆ ಒಂದು ಏನಿರಬೇಕು? ಪ್ರೈಮ್ ನಂಬರ್ ಇರಬೇಕು, ಇನ್ನೊಂದು ಬೇರೆ ಯಾವುದೋ ನಂಬರ್ ಇರಬೇಕು, ರೈಟಾ? ಸೊ ಅದೇನಾಗಿರುತ್ತೆ ನಿಮಗೆ? HCF ಮಸ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ನೆಕ್ಸ್ಟ್ ಟ್ವಿನ್ ಪ್ರೈಮ್ ನಂಬರ್. ನೆಕ್ಸ್ಟ್ ಜೋಡಿ ಅವಿಭಾಜ್ಯ ಸಂಖ್ಯೆಗಳು. ಇಲ್ಲಿ ನೋಡಿ ನಿಮಗೆ ಏನಿದೆ ಈ ವರ್ಡಲ್ಲೇ
ಟ್ವಿನ್ ಅಂತಂದ್ರೆ ಎರಡಿದಿರುತ್ತೆ ರೈಟಾ. ಟ್ವಿನ್ ಪ್ರೈಮ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಎರಡು ಪ್ರೈಮ್ ನಂಬರ್ಸ್ ಅದ್ರ ನಡುವೆ ಏನಿರಬೇಕು, ಇಲ್ಲಿ ಡಿಫ್ರೆನ್ಸ್ ಈಸ್ 2 ಇರಬೇಕು. ಡಿಫ್ರೆನ್ಸ್ ವ್ಯತ್ಯಾಸ ಏನಿರಬೇಕು, ಎರಡು ಇರಬೇಕು ರೈಟಾ. ವ್ಯತ್ಯಾಸ ಏನಿರಬೇಕು, ಎರಡರ ನಡುವೆ ಪ್ರೈಮ್ ನಂಬರ್ಸ್ ನಡುವೆ ಎರಡು ಇರಬೇಕು. ಫಾರ್ ಎಕ್ಸಾಂಪಲ್ 2 and 3 ಇದೇನಾಗಲ್ಲ, ಟ್ವಿನ್ ಪ್ರೈಮ್ ಆಗಂಗಿಲ್ಲ ರೈಟ್. ಬರಬೇಕಾಗಿರೋದು 3 and 5 ಇದು ಟ್ವಿನ್ ಪ್ರೈಮ್ ಆಗಿರುತ್ತೆ. ನೆಕ್ಸ್ಟ್ 5 and 7 ಇದು ಕೂಡ ಏನಾಗಿರುತ್ತೆ, ಟ್ವಿನ್ ಪ್ರೈಮ್ ಆಗಿರುತ್ತೆ. ಡಿಫ್ರೆನ್ಸ್ ಅರ್ಥ ಆಯ್ತಲ್ವಾ. ಇದರಲ್ಲಿ ಏನಿರುತ್ತೆ, HCF 1 ಇರಬೇಕು ಆ್ಯಂಡ್ ಆಲ್ಸೋ ಇದರಲ್ಲಿ ಒಂದು ಪ್ರೈಮ್ ನಂಬರ್ ಇರಬೇಕು, ಇನ್ನೊಂದು ಈವನ್ ನಂಬರ್ ಇರಬೇಕು. ಸೊ ಇದರಲ್ಲಿ ಡಿಫ್ರೆನ್ಸ್ ಏನಿರಬೇಕು, 2 ಇರಬೇಕು. ಓಕೆನಾ. ಇದರಲ್ಲಿ ಡಿಫ್ರೆನ್ಸು ಎರಡೂ ಕೂಡ ಪ್ರೈಮ್ ನಂಬರ್ ಇರಬೇಕು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇಲ್ಲಿವರೆಗೆ ನಾವು ಎಲ್ಲ ಟೈಪ್ಸ್ ಆಫ್ ನಂಬರ್ಸನ್ನು ನೋಡಿದ್ವಿ. ದಟ್ ಈಸ್ ಎ ಕ್ಲಾಸಿಫಿಕೇಶನ್ ಆಫ್ ನಂಬರ್. ಎಲ್ಲ ಟೈಪ್ಸ್ ಯಾವ್ಯಾವ ಟೈಪ್ ಬರುತ್ತೆ ಅದನ್ನೆಲ್ಲ ನೋಡಿದ್ವಿ. ಸೊ ಇವಾಗ ಏನು ಮಾಡೋಣ, ಅದನ್ನು ರಿವೈಸ್ ಮಾಡೋಣ. ಓಕೆನಾ, ರಿವೈಸ್ ಮಾಡೋಣ. ಸೊ ಕ್ವಶನ್ಸ್ ಮುಖಾಂತರ. ಸೊ ಫಸ್ಟ್ ನೋಡಿ, ಆಲ್ ಇಂಟೀಜರ್ ಆರ್ ರ್ಯಾಷನಲ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಪೂರ್ಣಾಂಕಗಳು ರಾಶಿ ಸಂಖ್ಯೆಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಎಲ್ಲ ಏನಿದೆ ಇದಕ್ಕಿಂತ ಹೋಗೋ ಮುಂಚೆ ಒಂದು ನಿಮಿಷ ಇರಿ. ಇಲ್ಲೊಂದು ಡಯಾಗ್ರಾಮ್ ಇತ್ತು ರೈಟ್, ಇಲ್ಲಿ ಡಯಾಗ್ರಾಮ್ ಇತ್ತು, ಇದನ್ನು ನೋಡ್ಕೊಳ್ಳೋಣ. ನೋಡಿ, ಈ ರಿಯಲ್ ನಂಬರ್ ಒಳಗಡೆ ಏನು ಬಂದಿರುತ್ತೆ, ರೇಷನಲ್ ನಂಬರು, ಇರ್ಯಾಷನಲ್ ನಂಬರ್ ಬಂದಿರುತ್ತೆ ರೈಟ್. ರ್ಯಾಷನಲ್ ನಂಬರು, ಇರ್ಯಾಷನಲ್ ನಂಬರ್ ಅಂತಂದರೆ ಏನು ಬಂದಿರುತ್ತೆ ಅದರಲ್ಲಿ ಹೇಳ್ರಿ. ಎಕ್ಸಾಂಪಲು √2, ಪೈ, ಎಕ್ಸ್ಪೋನೆನ್ಷಿಯಲ್ ಟರ್ಮ್ ಈ ಥರ ಬಂದಿರುತ್ತೆ ರೈಟ್. ರ್ಯಾಷನಲ್ ನಂಬರ್ಸ್ ಅಂತಂದರೆ ಅದನ್ನು ನಾವು P/Q ಫಾರ್ಮಲ್ಲಿ ಏನು ಮಾಡ್ಬೋದು, ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಟೀಜರ್ಸ್ ಇದೆ, ಇಂಟೀಜರ್ಸ್ಗೆ ಎಕ್ಸಾಂಪಲ್ ಕೊಡಿ. ಒಂದು 2 ಅಂತ ಇದೆ, ಮೈನಸಲ್ಲಿ ಕೂಡ ಪ್ಲಸ್ಸಲ್ಲಿ ಕೂಡ. -2 ಇದೆ, ಅದನ್ನು ನಾನು P/Q ಫಾರ್ಮಲ್ಲಿ ಬರಿಬೋದು ಅಲ್ವಾ, ಹೇಗೆ -2/1 ಅಂತ. ಅದನ್ನು ಕೂಡ ಅಂಡರ್ ವಾಟ್, ರ್ಯಾಷನಲ್ ನಂಬರ್ ಒಳಗಡೆ ಬರುತ್ತೆ ರೈಟ್. ಸೊ ನೆಕ್ಸ್ಟ್ ಹೋಲ್ ನಂಬರ್ಸ್ ರೈಟ್. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಹೋಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹೋಲ್ ನಂಬರ್ಸ್ ಏನಿದಿರುತ್ತೆ ಅದು ಏನಾಗಿರುತ್ತೆ, 0 ಇಂದ ಸ್ಟಾರ್ಟ್ ಆಗುತ್ತೆ. 0 ಇಂದ ಸ್ಟಾರ್ಟ್ ಆಗಿ 1 2 3 4. ಸೊ ಇದರಲ್ಲಿ ಏನಿದೆ, ನೆಗೆಟಿವ್ ಬರಂಗಿಲ್ಲ. ವಾಟ್, ನೆಗೆಟಿವ್ ಇರಂಗಿಲ್ಲ ಇಲ್ಲಿ. ಓಕೆನಾ. ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಅಂದರೆ 0 1 2 3. ನ್ಯಾಚುರಲ್ ನಂಬರ್ ಅಂದರೆ ಏನು, 0 ಇಂದ ಸ್ಟಾರ್ಟ್ ಆಗೋದಿಲ್ಲ, 1 ಇಂದ ಸ್ಟಾರ್ಟ್ ಆಗುತ್ತೆ. ದಟ್ ವಿ ವಿಲ್ ಕಾಲ್ ಅ ವಾಟ್, ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ಇದ್ದೀವಲ್ಲ, ಅದಕ್ಕೆ ಹೋಗೋಣ ನಾವು. ಹೇಳ್ರಿ, ಎಲ್ಲ ಇಂಟೀಜರ್ಗಳು ರ್ಯಾಷನಲ್ ನಂಬರ್ಸ್ ಇವೆನಾ ಇಲ್ಲ ಅಂತ ರೈಟ್. ಇದರಲ್ಲಿ 0 ಕೂಡ ಬಂದಿರುತ್ತೆ ರೈಟ್, 1 ಕೂಡ ಬಂದಿರುತ್ತೆ, ಮೈನಸಲ್ಲಿ ಕೂಡ ಬಂದಿರುತ್ತೆ, ನೆಗೆಟಿವ್ ಕೂಡ ಬಂದಿರುತ್ತೆ. ಎಲ್ಲ ಇಂಟೀಜರ್ಸ್ ಅಂತಂದರೆ ಈ ಎಲ್ಲ ಇಂಟೀಜರ್ಸ್ಗಳನ್ನು ನಾನು ರ್ಯಾಷನಲ್ ನಂಬರ್ ಅಂದರೆ P/Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಲ್ವಾ. ಎಸ್, ಅದು ಏನಾಗುತ್ತೆ, ಫಸ್ಟ್ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಲ್ಲ ರಾಶಿ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳಾಗಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲ ರ್ಯಾಷನಲ್ ನಂಬರ್ಸ್ ಏನಿವೆ ಅವು ರಿಯಲ್ ನಂಬರ್ಸ್ಗಳಾಗಿವೆ ಅಂತ. ನೋಡಿ, ರಿಯಲ್ ನಂಬರ್ಸ್ ಅಂಡರ್ ವಾಟ್, ರ್ಯಾಷನಲ್ ನಂಬರ್ಸ್ ಅನ್ನೋ ಒಂದು ಟೈಪ್ ಇದೆ ರೈಟ್. ಹಾಗಿದ್ರೆ ಎಲ್ಲ ರ್ಯಾಷನಲ್ ನಂಬರ್ಗಳು ಏನು ಬಂದಿರುತ್ತೆ, ರಿಯಲ್ ನಂಬರ್ ಒಳಗಡೆ ಬಂದಿರುತ್ತೆ. ಎಸ್, ಕರೆಕ್ಟ್ ರೈಟ್. ಸೊ ನೆಕ್ಸ್ಟ್ ಇರ್ಯಾಷನಲ್ ನಂಬರ್ಸ್ ಆರ್ ವಾಟ್, ರಿಯಲ್. ಇರ್ಯಾಷನಲ್ ನಂಬರ್ಗಳು ಏನಿವೆ ರಿಯಲ್ ಇವೆ ಅಂತ, ಬಟ್ ಏನಿಲ್ಲ, ರ್ಯಾಷನಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಕರೆಕ್ಟ್? ಕರೆಕ್ಟ್ ಅಲ್ವಾ. ನೋಡಿ, ಅವ್ಯಕ್ತ ಸಂಖ್ಯೆಗಳು, ಫಾರ್ ಎಕ್ಸಾಂಪಲ್ ಇದು √2 ಇದೆ, ಇದೇನಿದೆ, ಇದು ರಿಯಲ್ ನಂಬರ್ ಅಂಡರೇ ಬಂದಿರುತ್ತೆ. ರಿಯಲ್ ನಂಬರ್ ಒಳಗಡೆ ಎಲ್ಲ ಏನು ಬಂದಿರುತ್ತೆ, ದಟ್ ಈಸ್ ರ್ಯಾಷನಲ್ ನಂಬರ್ ಬಂದಿರುತ್ತೆ. ಇರ್ಯಾಷನಲ್ ನಂಬರ್ ಆ್ಯಂಡ್ ಈವನ್ ನಂಬರ್, ಆಡ್ ನಂಬರ್ ರೈಟ್, ಆ್ಯಂಡ್ ನ್ಯಾಚುರಲ್ ನಂಬರ್, ಹೋಲ್ ನಂಬರ್. ಈ ಎಲ್ಲ ನಂಬರ್ಗಳು ಏನು ಬಂದಿರುತ್ತೆ, ದಟ್ ಈಸ್ ಅ ರಿಯಲ್ ನಂಬರ್ ಅಂಡರೇ ಬಂದಿರುತ್ತೆ. ಸೊ ಹಾಗಿದ್ರೆ ಅವ್ರು ಹೇಳ್ತಾ ಇರೋದು ಈ ರ್ಯಾಷನಲ್ ನಂಬರ್, ಈ √2 ಏನಿದೆ, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈ √2 ಏನಿದೆ ರಿಯಲ್ ನಂಬರ್ ಇದೆ, ಬಟ್ ಏನಿಲ್ಲ, ರ್ಯಾಷನಲ್ ನಂಬರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಸ್ ಇಟ್ ಅ ರ್ಯಾಷನಲ್ ನಂಬರ್? ಬಿಕಾಸ್ ಇದನ್ನು P/Q ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋಂಗಿಲ್ಲ. ಹಾಗಿದ್ರೆ ಏನಾಗುತ್ತೆ, ಅದು ಕೂಡ ಕರೆಕ್ಟ್ ಆಗುತ್ತೆ ರೈಟಾ. ನೆಕ್ಸ್ಟ್ ಸಾರಿ, ಇರ್ಯಾಷನಲ್ ನಂಬರ್ಸ್ ಆರ್ ವಾಟ್, ನಾಟ್ ರ್ಯಾಷನಲ್ ಅಂತ ಹೇಳ್ತಾ ಇದ್ದಾರೆ. ಏನು, ಅವ್ಯಕ್ತ ಸಂಖ್ಯೆಗಳೇನಿಲ್ಲ, ರಾಶಿ ಸಂಖ್ಯೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಏನಾಗುತ್ತೆ, ಇವಾಗ ನೋಡಿದ್ವಿ. ನೆಕ್ಸ್ಟ್ ಅದು ಕೂಡ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕಾಂಪ್ಲೆಕ್ಸ್ ನಂಬರ್ ಇನ್ಕ್ಲೂಡ್ ಆಲ್ ರಿಯಲ್ ನಂಬರ್ಸ್ ಅಂತ. ಕಾಂಪ್ಲೆಕ್ಸ್ ನಂಬರ್ ಅಂತಂದರೆ ಏನು ಹೇಳಿದೆ ನಿಮಗೆ, ದಟ್ ಈಸ್ ವಾಟ್, A+BI ಫಾರ್ಮಲ್ಲಿ ಇದ್ದಿರುತ್ತೆ. ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು, A+ ಸ್ಟ್ಯಾಂಡರ್ಡ್ ಫಾರ್ಮ್, A+BI ಅಂದರೆ, ಈ A ಅಂತಂದರೆ ಏನು, ಎಲ್ಲ ರಿಯಲ್ ನಂಬರ್ಸ್ ಬಂದಿರುತ್ತೆ. ಇಲ್ಲಿ ನಾವು ಎಲ್ಲ ರಿಯಲ್ ನಂಬರ್ ತೊಗೊಳ್ಬೋದು.
ರೈಟ್. ಅವರು ಕೂಡ ಅದೇ ಹೇಳ್ತಾ ಇದ್ದಾರಾ, ಕಾಂಪ್ಲೆಕ್ಸ್ ನಂಬರ್ ಅಂದರೆ ಅದರಲ್ಲಿ ಎಲ್ಲ ನಂಬರ್ಗಳು ಇದ್ದಿರುತ್ತೆ ವಿತ್ ವಾಟ್ ಇಮ್ಯಾಜಿನರಿ ಪಾರ್ಟ್ ಇದ್ದಿರುತ್ತೆ. ಓಕೆ, ಐ ಹೋಪ್ ನಿಮಗೆ ಇದು ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಅದ್ರ ಬಗ್ಗೆ ರ್ಯಾಷನಲ್ ನಂಬರ್ ಅಂದರೆ ಏನು, ರ್ಯಾಷನಲ್ ನಂಬರ್ ಅಂತಂದರೆ ಏನು, ಅದು ಅಂತಂದರೆ ಗೊತ್ತಾಗುತ್ತೆ. ಅದು ಗೊತ್ತಿದ್ರೆ ಮಾತ್ರ ಏನು ಗೊತ್ತಾಗುತ್ತೆ ನಿಮಗೆ ಈ ಕ್ವಶನ್ಸನ್ನು, ರೈಟ್. ಈ ಎಲ್ಲ ಇಂಟೀಜರ್ಗಳು ರ್ಯಾಷನಲ್ ಇವೇನಾ ಇಲ್ಲ, ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಹೋಗಣ್ರಿ. ಓಕೆ, ಸೊ ನಾವಿವಾಗ ಬರೋಣ. ಸೊ ಡಿವಿಸಿಬಿಲಿಟಿ ರೂಲ್ಗೆ. ಈ ಡಿವಿಸಿಬಿಲಿಟಿ ರೂಲ್ ಯಾವಾಗ ಹೆಲ್ಪ್ ಆಗುತ್ತೆ ನಿಮಗೆ? ಓಕೆ, ಫಸ್ಟ್ ಆಫ್ ಆಲು ಈ ಡಿವಿಸಿಬಿಲಿಟಿ ರೂಲು ಯಾವಾಗ ಹೆಲ್ಪ್ ಆಗುತ್ತೆ? ಸೊ ನೋಡಿ, ಪ್ರೈಮ್ ನಂಬರ್ ನೀವು 2 ಇಂದ 100ವರೆಗೆ ಈಸಿಲಿ ಬರಿಬೋದು, ರೈಟ್. 2 ಇಂದ 100ವರೆಗೆ ಈಸಿಲಿ ಬರ್ಬೋದು. ಅದಾದಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ 133 ಹೇಳಿನಿ. 133 ಈಸ್ ಇಟ್ ಅ ಪ್ರೈಮ್ ಆರ್ ನಾಟ್? ಇದರಲ್ಲಿ ಏನಾಗುತ್ತೆ, ಆಡ್ ಎಲ್ಲ ಏನು ಆಡ್ ನಂಬರ್ ಇದೆ. 133 ಏನಿದೆ ಆಡ್ ನಂಬರ್ ಇದೆ, ಬಟ್ ಇದು ಪ್ರೈಮ್ ನಂಬರ್ ಇದೇನಾ ಇಲ್ಲ ಅದನ್ನು ಮಾಡೋಕ್ಕೆ ನಿಮಗೇನು ಟೇಬಲ್ಸ್ ಬಂದಿರಬೇಕಾಗುತ್ತೆ, ರೈಟ್. ಟೇಬಲ್ಸ್ ಬಂದಿರಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಟೇಬಲ್ಸ್ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ದಟ್ ಈಸ್ 133 ಯಾವ ಟೇಬಲಲ್ಲಿ ಬಂದಿರುತ್ತೆ ಅದನ್ನು ಹೇಗೆ ಫೈಂಡ್ ಮಾಡಬೇಕು, ರೈಟ್. ಅದನ್ನು ಈ ಡಿವಿಸಿಬಿಲಿಟಿ ರೂಲ್ ಪ್ರಕಾರ ಕೂಡ ನೀವು ಫೈಂಡ್ ಮಾಡ್ಬೋದು, ರೈಟ್. ಫೈಂಡನ್ನು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ದಟ್ ಈಸ್ 57 ಇದೆ. 57 ಇದೆ. ಇದು ಇವಾಗ ಪ್ರೈಮ್ ಇದೇನಾ ಇಲ್ಲ ನಿಮಗೆ ಅಂದ್ಕೊಳ್ಳಿ, ಟೇಬಲ್ಸ್ ಬರೋಂಗಿಲ್ಲ, ರೈಟ್. ಹೇಗೆ ಫೈಂಡ್ ಮಾಡ್ತೀರಾ? ಈ ಡಿವಿಸಿಬಿಲಿಟಿ ರೂಲನ್ನು ಅಪ್ಲೈ ಮಾಡ್ಕೊಳ್ಳಿ. ಯಾವುದಾದ್ರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ. ಅದ್ರ ಮುಖಾಂತರ ನಾವು ಏನು ಮಾಡ್ಬೋದು, ಇದು ಪ್ರೈಮ್ ಇದೇನಾ ಇಲ್ಲ ಅದನ್ನು ಕೂಡ ನಾವು ಹೇಳ್ಬೋದು. ಓಕೆ, ಸೊ ಆ್ಯಂಡ್ ಆಲ್ಸೋ ಏನಿದೆ, ಇದು ಒಂದು ದೊಡ್ಡ ನಂಬರ್ ಕೊಟ್ಟಿದ್ದಾರೆ, 2 3 5 4 6 7 8 ಅಂತ ಈ ಥರ ಕೊಟ್ಟಿದ್ದಾರೆ. ಇದು ಯಾವುದಿಂದ ಡಿವೈಡ್ ಆಗುತ್ತೆ ಇದನ್ನು ನಾನು ಈಸಿಯಾಗಿ, ದಟ್ ಈಸ್ ವಿತಿನ್ 30 ಸೆಕೆಂಡಲ್ಲಿ ಹೇಗೆ ಫೈಂಡ್ ಮಾಡಬೇಕು ಅದನ್ನು ನಾವು ಡಿವಿಸಿಬಿಲಿಟಿ ರೂಲ್ ಪ್ರಕಾರ ನಾವು ಅದನ್ನು ಫೈಂಡ್ ಮಾಡ್ಬೋದು. ಓಕೆ, ಡಿವಿಸಿಬಲ್ ಬೈ 2 ಹೇಗೆ ಫೈಂಡ್ ಮಾಡ್ತೀರಾ? ಯೂನಿಟ್ ಡಿಜಿಟಲ್ಲಿ ಒನ್ಸ್ ಪ್ಲೇಸಲ್ಲಿ, ಒನ್ಸ್ ಆರ್ ಯೂನಿಟ್ ಡಿಜಿಟ್ ಪ್ಲೇಸಲ್ಲಿ ಏನಿರಬೇಕು, 0 2 4 6 8 ಇರಬೇಕು. 6 8 ಇದ್ದರೆ ಅದೇನಾಗುತ್ತೆ, ಟೋಟಲಿ ಡಿವಿಸಿಬಲ್ ಬೈ 2. ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಇಷ್ಟು ದೊಡ್ಡ ನಂಬರ್ ಇದೆ, ಇದನ್ನು ನೀವು ಡಿವೈಡ್ ಮಾಡಿ ಈ ಥರ. ಈಗ ಹೀಗೆ 2 3 5 4 ಈ ಥರ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಲೆಂದಿ ಆಗುತ್ತೆ, ರೈಟ್. ಲೆಂದಿ ಆಗುತ್ತೆ. ಸೊ ಅದನ್ನು ಈಸಿಯಾಗಿ ಹೇಗೆ ಮಾಡ್ಬೋದು, ಲಾಸ್ಟಲ್ಲಿ ನೀವು ಯೂನಿಟ್ ಪ್ಲೇಸಲ್ಲಿ ದಟ್ ಈಸ್ ವಾಟ್ 8 ಇದೆ, ರೈಟ್. 8 ಇದೆ. ಈ 8 ದಟ್ ಈಸ್ ಈ ಲಾಸ್ಟ್ ಯೂನಿಟ್ ಡಿಜಿಟು ಏನಿರಬೇಕು, 0 ಅಥವಾ 2 ಅಥವಾ 4 ಅಥವಾ 6 ಅಥವಾ 8 ಇದ್ದರೆ ಇವೆಲ್ಲಲ್ಲಿ ಈ 5ರಲ್ಲಿ ಒಂದಿದ್ರೆ ಏನಾಗುತ್ತೆ, ಇದು ಡಿವಿಸಿಬಲ್ ಬೈ ಹೋಲ್ ನಂಬರ್ ಏನಾಗುತ್ತೆ, ಟೋಟಲ್ ಹೋಲ್ ನಂಬರು ಡಿವಿಸಿಬಲ್ ಬೈ 2 ಆಗುತ್ತೆ. ಓಕೆನಾ, ಹೋಲ್ ನಂಬರ್ ಏನಾಗುತ್ತೆ, ಡಿವಿಸಿಬಲ್ ಬೈ 2 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಡಿವಿಸಿಬಲ್ ಬೈ 3. ನೆಕ್ಸ್ಟ್ ಡಿವಿಸಿಬಲ್ ಬೈ 3 ಇದನ್ನು ಹೇಗೆ ಮಾಡ್ತೀರಾ? ಸಮ್ ಆಫ್ ಆಲ್ ಡಿಜಿಟ್ಸ್. ಇಲ್ಲಿ ಏನು ಮಾಡಬೇಕು, ಸಮ್ ಆಫ್ ಆಲ್ ಡಿಜಿಟ್ಸ್ ಫಸ್ಟ್. ಸಮ್ ಆಫ್ ಆಲ್ ಡಿಜಿಟ್ಸ್ is divisible by 3, then whole number is divisible by 3. The sum of all digits is divisible by 3 ಇತ್ತಂತಂದರೆ ಹೋಲ್ ನಂಬರ್ ಏನಾಗುತ್ತೆ, then whole number is divisible by 3. divisible by 3. ಫಾರ್ ಎಕ್ಸಾಂಪಲ್ ಇವಾಗ ನಾನು 2 3 5 4 1 ಅಂತ ತೊಗೊಂಡಿದ್ದೀನಿ. ಇದು ಇವಾಗ 3 ಇಂದ ಡಿವೈಡ್ ಆಗುತ್ತೆ ಇಲ್ಲ ಅದನ್ನು ಫೈಂಡ್ ಮಾಡಬೇಕು. ಹೇಗೆ ಫೈಂಡ್ ಮಾಡ್ತೀರಾ? 3 ಇಂದ ಈ ಥರ ಡಿವೈಡ್ ಮಾಡ್ಕೊಂಡು ಮಾಡಿದರೆ ಜಾಸ್ತಿ ದೊಡ್ಡದಾಗುತ್ತೆ, ರೈಟ್. ಸೊ ಇದನ್ನು ಮಾಡಿ ಹೇಗೆ ಮಾಡ್ತೀರಾ? ಇಲ್ಲೇನು ಮಾಡಬೇಕು, ಸಮ್ ಆಫ್ ಆಲ್ ಡಿಜಿಟ್ಸ್ 2 + 3 + 5 + 4 + 1 ಆ್ಯಡ್ ಮಾಡಿ ಎಷ್ಟಾಗುತ್ತೆ, 3 + 2 ಎಷ್ಟಾಗುತ್ತೆ, 5 ಆಗುತ್ತೆ. 5 + 5 ಎಷ್ಟಾಗುತ್ತೆ, 10 ಆಗುತ್ತೆ. 10 + 4 14 + 1 15 ಆಗುತ್ತೆ. ಈ ಸಮ್ ಏನು ಬಂದಿರುತ್ತೆ ಅಲ್ವಾ, ಇದು 3 ಇಂದ 3 ಟೇಬಲಲ್ಲಿ ಬಂದಿರುತ್ತಲ್ಲ, 3 ಇಂದ ಡಿವೈಡ್ ಆಗ್ತಾ ಇದೆ ಅಲ್ವಾ, ರೈಟ್. ಸೊ ನೋಡಿ ಇದೇನಿರುತ್ತೆ, 2 3 5 4 1 ಏನಾಗುತ್ತೆ, 3 ಇಂದ ಡಿವಿಸಿಬಲ್ ಆಗುತ್ತೆ. ಓಕೆನಾ, ಏನಾಗುತ್ತೆ, ಇದು 3 ಇಂದ ಡಿವಿಸಿಬಲ್ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ವ ಎಲ್ರಿಗೂ? ಹಾಗಾದರೆ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಡಿವಿಸಿಬಲ್ ಬೈ 4 ಹೇಗೆ ಮಾಡಬೇಕು? ನೆಕ್ಸ್ಟ್ ಡಿವಿಸಿಬಲ್ ಬೈ 4. ಸೊ ಇಲ್ಲೇನು ಮಾಡಬೇಕು, ಇಫ್ ಲಾಸ್ಟ್ 2 ಡಿಜಿಟ್ಸ್, ಇಫ್ ಲಾಸ್ಟ್ ಇಲ್ಲೇನಿದಿರುತ್ತೆ ನೋಡಿ, ಇಫ್ ಲಾಸ್ಟ್ 2 ಡಿಜಿಟ್ಸ್, ಲಾಸ್ಟ್ 2 ಅಂಕೆಗಳು ಏನು ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 6, ಈಸ್ ಡಿವಿಸಿಬಲ್ ಬೈ 4,
is divisible by 4 ಅಂತಂದ್ರೆ then what whole number is divisible by 4 ಆಗಿರುತ್ತೆ. then whole number is what divisible by 4. ಹೇಗೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ರೈಟ್? ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇಲ್ಲೇನಿದೆ ಇವಾಗ 2844 ಅಂತ ಇದೆ, ರೈಟ್? 28442 ಇನ್ನೊಂದು 65984 ಅಂತ ಇದೆ, ಓಕೆನಾ? ಸೊ ಇಲ್ಲೇನು ಮಾಡಬೇಕು, ಡಿವಿಸಿಬಲ್ ಬೈ 4 ಆಗತ್ತೆ ಅಲ್ವಾ ಈ ನಂಬರ್ ಅಂತ ಅಂದಾಗ ಏನು ಮಾಡಬೇಕು, ಲಾಸ್ಟ್ 2 ಡಿಜಿಟ್ಸ್, ಲಾಸ್ಟ್ ಅಂಕೆಗಳೇನಿವಲ್ವಾ ಅದನ್ನೇ ನೀವು 4ಇಂದ ಡಿವೈಡ್ ಮಾಡಿ. ಇದೇನಾಗುತ್ತೆ, ಹೋಲ್ ಡಿವೈಡ್, ಟೋಟಲ್ ಆಗಿ ಡಿವೈಡ್ ಆಗುತ್ತಾ? ಆಗ್ತಾ ಇಲ್ಲ. ಇಲ್ಲಾಗುತ್ತೆ ಅಲ್ವಾ, 4 2s 4 ಅಂತ. ಹಾಗಿದ್ರೆ ಇಟ್ಟು ಸೆಕೆಂಡಲ್ಲಿರೋದು 65984 ಏನಾಗುತ್ತೆ, ಇದು ಹೋಲ್ ನಂಬರು ಡಿವಿಸಿಬಲ್ ಬೈ 4 ಆಗುತ್ತೆ. ಬಟ್ ಇಲ್ಲಿ 28442 ಇದೇನಾಗಲ್ಲ, ಡಿವೈಡೆಡ್ ಬೈ 4 ಆಗಲ್ಲ. ಹೇಗೆ ಫೈಂಡ್ ಮಾಡ್ಬೋದು, ಲಾಸ್ಟ್ 2 ಡಿಜಿಟ್ಸ್ ಅನ್ನು ನೀವು ಚೆಕ್ ಮಾಡ್ಕೊಂಡು, ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಡಿವಿಸಿಬಲ್ ಬೈ 2 ಅಂತಂದ್ರೆ ಏನಿರಬೇಕು, 7 ಡಿಜಿಟ್ ಪ್ಲೇಸಲ್ಲಿ 0 2 4 6 8, ರೈಟ್? 2ದು ಈವನ್ ಡಿಜಿಟ್ಸ್ ಇರಬೇಕು. ನೆಕ್ಸ್ಟ್ ಡಿವಿಸಿಬಲ್ ಬೈ 3 ಅಂತಂದ್ರೆ ಏನು ಮಾಡಬೇಕು, ಇಲ್ಲಿ ಸಮ್ ಆಫ್ ಆಲ್ ಡಿಜಿಟ್ಸ್ ಮಾಡಬೇಕು, ಎಲ್ಲ ಅಂಕೆಗಳನ್ನು ಏನು ಮಾಡಬೇಕು, ಸೇರಿಸಬೇಕು. ಆ ಎಲ್ಲ ಅಂಕಗಳನ್ನು ಸೇರಿಸ ಮೇಲೆ ಏನು ಬರುತ್ತೆ ಅಲ್ವಾ ಆನ್ಸರು, ಅದನ್ನು 3ಇಂದ ಡಿವೈಡ್ ಮಾಡಿದರೆ, ಸೊ 3ಇಂದ ಡಿವೈಡ್ ಮಾಡಿದರೆ ಅದು ಪರ್ಫೆಕ್ಟ್ ಆಗಿ ಡಿವೈಡ್ ಆಗಬೇಕು. ಅದನ್ನು ಏನಂತ ಕರಿತೀವಿ, ದಟ್ ಈಸ್ ವಾಟ್ ಡಿವಿಸಿಬಲ್ ಬೈ 3. ಅವಾಗ ಏನಾಗುತ್ತೆ, ದ ಹೋಲ್ ನಂಬರ್ ಈಸ್ ಡಿವಿಸಿಬಲ್ ಬೈ 3 ಆಗುತ್ತೆ. ಓಕೆ, ಸೊ ಡಿವಿಸಿಬಲ್ ಬೈ 4 ಅಂತಂದರೆ ಏನಿದಿರುತ್ತೆ, ಅಲ್ಲಿ ಲಾಸ್ಟ್ 2 ಅಂಕೆಗಳೇನಿರುತ್ತೆ, 2 ಅಂಕೆಗಳು ಡಿವಿಸಿಬಲ್ ಬೈ 4 ಟೋಟಲಿ ಪರ್ಫೆಕ್ಟ್ ಆಗಿ ಡಿವೈಡ್ ಆಗಬೇಕು ಇದರಿಂದ 4ಇಂದ. ಹಾಗಿದ್ರೆ ಆ ಎಲ್ಲ ಹೋಲ್ ಟರ್ಮ್ ಎಲ್ಲ ಎಷ್ಟೇ ದೊಡ್ಡ ನಂಬರ್ ಇರಲಿ ಅದೇನಾಗುತ್ತೆ, ಡಿವಿಸಿಬಲ್ ಬೈ 4 ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಡಿವಿಸಿಬಲ್ ಬೈ 5 ಅಂತ ಇದೆ. ಇದಂತೂ ಈಸಿಯಾಗಿ ನೋಡ್ಕೋಬಹುದು. ಏನಿದೆ, ಯೂನಿಟ್ಸ್ ಪ್ಲೇಸಲ್ಲಿ ಏನಿರಬೇಕು, 0 ಆರ್ ವಾಟ್ 5, 0 ಆರ್ 5 ಅಂತಂದರೆ ಅದೇನಾಗುತ್ತೆ, ಹೋಲ್ ಟರ್ಮ್ ಏನಾಗುತ್ತೆ, ಡಿವಿಸಿಬಲ್ ಬೈ 5 ಆಗುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ 105 1050 00 ಹೀಗೆ ಮುಂದೆ ಬಂದಿರುತ್ತೆ, ಅದೇನಾಗುತ್ತೆ, ಡಿವಿಸಿಬಲ್ ಬೈ 5 ಆಗುತ್ತೆ ಆ ನಂಬರು. ನೆಕ್ಸ್ಟ್ ಡಿವಿಸಿಬಲ್ ಬೈ 6. ಓಕೆ, ದ ಡಿವಿಸಿಬಲ್ ಬೈ 6. ಇಲ್ಲಿ ನೋಡಿ, ಇಲ್ಲಿ 2 ರೂಲ್ ಅಪ್ಲೈ ಆಗುತ್ತೆ. ಒಂದು ಡಿವಿಸಿಬಿಲಿಟಿ ಆಫ್ 2 and what divisibility of 3, ರೈಟ್? ಇವೆರಡರಿಂದ ಡಿವೈಡ್ ಆಗ್ತಾ ಇದ್ರೆ ಆ ಹೋಲ್ ಟರ್ಮ್ ಏನಾಗುತ್ತೆ, 6ಇಂದ ಡಿವೈಡ್ ಆಗುತ್ತೆ. ದ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ ದ numbers which are what divisible by both 2 and 3. ಸೊ 2 ಮತ್ತು 3 2ಇಂದ ಡಿವೈಡ್ ಆಗಿದ್ರೆ ಅದನ್ನು ನಾವು ಡಿವಿಸಿಬಲ್ ಬೈ 6 ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಕೊಡ್ತೀನಿ. ಸೊ 2 3 5 2 ಅಂತ ಇದೆ. ಸೊ ಡಿವಿಸಿಬಲ್ ಬೈ 2 ಅಂತ ಹೇಗೆ ಮಾಡ್ತೀರಾ, ಲಾಸ್ಟಲ್ಲಿ 2 ಇದೆ, ಅದೇನಾಗುತ್ತೆ, ಡಿವಿಸಿಬಲ್ ಬೈ 3 ಆಗುತ್ತೆ. ಸೊ 6 ಅಂತಂದರೆ ಇದರಲ್ಲಿ ಡಿವಿಸಿಬಲ್ ಬೈ 2 ಕೂಡ ಇರಬೇಕು ಆ್ಯಂಡ್ ಆಲ್ಸೋ 3 ಕೂಡ ಇರಬೇಕು. 3ಇಂದ ಫೈಂಡ್ ಮಾಡೋಣ. 3ಇಂದ ಇದೆ ಅಂತ ಹೇಗೆ ಫೈಂಡ್ ಮಾಡ್ತೀರಾ, ಸಮ್ ಆಫ್ ಆಲ್ ಡಿಜಿಟ್ಸ್ ಆ್ಯಡ್ ಮಾಡಿ. 2 + 3 + 5 + 2 ಎಷ್ಟಾಗುತ್ತೆ ಹೇಳಿ. ಸೊ ದಟ್ ಈಸ್ 5 + 5 10 10 + 2 ಎಷ್ಟಾಗುತ್ತೆ, 12 ಆಗುತ್ತೆ. ಈ 12 3ಇಂದ ಡಿವೈಡ್ ಆಗುತ್ತೆ ಅಲ್ವಾ, ಎಸ್ 4 ಟೈಮ್ಸ್ ಇದೆ. ಸೊ ಏನಾಗುತ್ತೆ, ಡಿವಿಸಿಬಲ್ ಬೈ 6 ಆಗುತ್ತೆ. ಓಕೆನಾ? ಸೊ ಹೇಗೆ ಇದನ್ನು ಬರೆದಿದ್ದಾರೆ, ಇದನ್ನು ಫ್ಯಾಕ್ಟರ್ಸ್ ಅಂತ ತಗೊಂಡಿದ್ದಾರೆ. ಸೊ ದಟ್ಸ್ ವೈ ಇಟ್ ಈಸ್ ಡಿವಿಸಿಬಲ್ ಬೈ ಏನಾಗಬೇಕು, 2ಇಂದ ಕೂಡ ಆಗಬೇಕು ಆ್ಯಂಡ್ ಆಲ್ಸೋ 3ಇಂದ ಕೂಡ ಆಗಬೇಕು. ಓಕೆನಾ? ನೆಕ್ಸ್ಟ್ ನೋಡೋಣ. 7. ಈ 7 ಬಂದಿಟ್ಟು ಹೇಗೆ ಮಾಡಬೇಕು ಅಂತಂದರೆ, ಫಸ್ಟು ಏನು ಮಾಡಬೇಕು, ಇದರಲ್ಲಿ ಏನಿದೆ, ಒಂದು ಸ್ವಲ್ಪ ಜಾಸ್ತಿ ಪ್ರೊಸೆಸ್ ಇದೆ. ಓಕೆನಾ? ಇದರಲ್ಲಿ ಒಂದು ಸ್ವಲ್ಪ ಏನಿದೆ, ಜಾಸ್ತಿ ಪ್ರೊಸೆಸ್ ಇದೆ. ಸೊ ಲಾಸ್ಟ್ ಡಿಜಿಟ್ ಏನು ಕೊಟ್ಟಿರ್ತಾರಲ್ವ, ಇದರಲ್ಲಿ ಟೇಕ್ ಅ ಡಬಲ್ ಆಫ್ ಲಾಸ್ಟ್ ಡಿಜಿಟ್. ಏನು ಮಾಡಿ, ಡಬಲ್ ಮಾಡ್ಕೊಳ್ಳಿ ಆರ್ ಎಲ್ ಸ್ಕ್ವೇರ್ ಮಾಡ್ಕೊಳ್ಳಿ ಲಾಸ್ಟ್ ಡಿಜಿಟ್. ಫಾರ್ ಎಕ್ಸಾಂಪಲ್ 343 ತೊಗೊಂಡಿನಿ. ಓಕೆನಾ? ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ ನಿಮಗೆ
ಇಲ್ಲಿ ಕಾಣಿಸುತ್ತೆ. ಓಕೆನಾ? ಇಲ್ಲಿ 343 ತೊಗೊಂಡಿನಿ. ಇಲ್ಲೇನು ಮಾಡಬೇಕು, ಈ ಲಾಸ್ಟ್ ಡಿಜಿಟ್ ಏನಿದೆ ಅಲ್ವಾ ಅದನ್ನು ನೀವು ಡಬಲ್ ಮಾಡಿ. ಡಬಲ್ ಮಾಡಿದ್ರೆ ಏನಾಗುತ್ತೆ, 3 ಇಂಟು 2 ಎಷ್ಟಾಗುತ್ತೆ, 6. ಈ ಆನ್ಸರ್ ಏನು ಬಂದಿರುತ್ತೆ ಅಲ್ವಾ, 6. ಇದನ್ನೇನು ಮಾಡಬೇಕು, ರಿಮೈನಿಂಗ್ ನಂಬರ್ ಲಾಸ್ಟ್ ಡಿಜಿಟ್ ಏನು ಮಾಡಬೇಕು, ಟೇಕ್ ದ ಡಬಲ್ ಆಫ್ ಲಾಸ್ಟ್ ಡಿಜಿಟ್ ಆ್ಯಂಡ್ ಸಬ್ಟ್ರಾಕ್ಟ್ ಇನ್ ರಿಮೈನಿಂಗ್ ನಂಬರ್. Subtract in what? Remaining number. Remaining number. ಸಬ್ಟ್ರಾಕ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಈ ರಿಮೈನಿಂಗ್ ನಂಬರ್ ಏನು 34 ಏನು ಇಲ್ಲೇನು ಬಂದಿರುತ್ತೆ ಅಲ್ವಾ ಆನ್ಸರು, ಅದನ್ನು ಸಬ್ಟ್ರಾಕ್ಟ್ ಮಾಡಿ. 14 ಮೈನಸ್ 6 ಹೋಗಿದ್ರೆ ಎಷ್ಟಾಗುತ್ತೆ, 8 ಬಂದಿರುತ್ತೆ. ಇಲ್ಲಿ 28 ಆಗುತ್ತೆ. ಇದೇನು ಆನ್ಸರ್ ಬಂದಿರುತ್ತೆ. ಸೊ ನೋಡಿ, ನಿಮಗೆ ಇದು ಕೂಡ ಬರ್ತಾ ಇಲ್ಲ, ರೈಟ್? ಸೊ ಈ 28 ಇದೆ, ಈ 28 ಡಿವಿಸಿಬಲ್ ಬೈ 7 ಇದೆನಾ ಇಲ್ಲ ಅಂತಂದ್ರೆ ಇದು ಡಿವಿಸಿಬಲ್ ಬೈ 7 ಇದೆ ಅಲ್ವಾ, ಅವಾಗ ಏನಾಗುತ್ತೆ, ದ ಹೋಲ್ ಟರ್ಮ್ 343 ಏನಾಗುತ್ತೆ, ಡಿವೈಡೆಡ್ ಬೈ 7 ಆಗುತ್ತೆ. ಅನ್ಕೊಳ್ಳಿ ಇಲ್ಲಿ ನಿಮಗೆ ದೊಡ್ಡ ನಂಬರ್ ಸಿಗ್ತಾ ಇದೆ, ಅಗೇನ್ ನಿಮಗೆ 328 ಈ ಥರ ನಂಬರ್ ಸಿಗ್ತಾ ಇದೆ. ಅಗೇನ್ ಏನು ಮಾಡಬೇಕು, ನೀವು ಅಗೇನ್ ಅದೇ ಸೇಮ್ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕು. ಹೇಗೆ, ಇದನ್ನು ಡಬಲ್ ಮಾಡಬೇಕು, ಇದರಲ್ಲಿ ಉಳಿದಿರೋ ಪ್ಲೇಸಲ್ಲಿ 32 ಅಲ್ಲಿ -16 ಇದೇ ಥರ ಮಾಡಬೇಕು. ಎಲ್ಲಿವರೆಗೆ ನಿಮಗೆ ಎಲ್ಲಿವರೆಗೆ ನಿಮಗೆ 0 or divisible by 7. 0 or what 7 ಟೇಬಲ್ ಅಲ್ಲಿ ಬರಂಗಿಲ್ವಾ ಅಲ್ವಾ, ಸೊ ಅಲ್ಲಿವರೆಗೆ ನೀವು ಮಾಡಬೇಕು, ರೈಟ್? 0 or 7 ಟೇಬಲ್ ಅಲ್ಲಿ ನಿಮಗೆ ಗೊತ್ತಾಗಲ್ವಾ, ಅಲ್ಲಿವರೆಗೆ ಮಾಡಿದರೆ ನಿಮಗೆ ಆನ್ಸರ್ ಡಿವೈಡೆಡ್ ಬೈ 7 ಅಥವಾ 0 ಸಿಕ್ಕಿದ್ರೆ ಅದೇನಾಗುತ್ತೆ, ಹೋಲ್ ಟರ್ಮು ಡಿವಿಸಿಬಲ್ ಬೈ 7 ಆಗುತ್ತೆ. ಓಕೆನಾ? ಹೋಲ್ ಟರ್ಮು ಡಿವಿಸಿಬಲ್ ಬೈ 7 ಆಗುತ್ತೆ. ಇನ್ನೊಂದು ಕೂಡ ತಗೊಳ್ಳೋಣ, ಓಕೆನಾ? ಇನ್ನೊಂದು ಎಕ್ಸಾಂಪಲ್ ಕೂಡ ಮುಂದೆ ತಗೊಳ್ಳೋಣ. ಸೊ ನೆಕ್ಸ್ಟ್ ಹೋಗೋಣ, ಡಿವಿಸಿಬಲ್ ರೂಲ್ ಬೈ 6, ಡಿವಿಸಿಬಿಲಿಟಿ ರೂಲ್ ಆಫ್ 8 ಅಂತ. 6 ಆಲ್ರೆಡಿ ನೋಡಿದ್ವಿ, ರೈಟ್? ಡಿವಿಸಿಬಿಲಿಟಿ ರೂಲ್ ಆಫ್ ವಾಟ್, 8. ಇಲ್ಲೇನಿರುತ್ತೆ, ಲಾಸ್ಟ್ 3 ಡಿಜಿಟ್. ಇಲ್ಲೇನು ಮಾಡಬೇಕು, ಲಾಸ್ಟ್ 3 ಡಿಜಿಟ್. ಇಫ್ ಲಾಸ್ಟ್ 3 ಡಿಜಿಟ್ಸ್ ಆರ್ ವಾಟ್, ಡಿವಿಸಿಬಲ್ ಬೈ 8 ಇತ್ತು ಅಂತಂದರೆ ಏನಾಗುತ್ತೆ, ಹೋಲ್ ನಂಬರ್ ಹೋಲ್ ನಂಬರ್ ಏನಾಗುತ್ತೆ, ಡಿವಿಸಿಬಲ್ ಬೈ 8 ಆಗುತ್ತೆ. ಹೋಲ್ ನಂಬರ್ ಡಿವಿಸಿಬಲ್ ಬೈ 8 ಆಗುತ್ತೆ. ಫಾರ್ ಎಕ್ಸಾಂಪಲ್ 38542 ಇದೆ, 38542 ಹೇಗೆ ಫೈಂಡ್ ಮಾಡ್ತೀರಾ, ಈ ಲಾಸ್ಟ್ 3 ಡಿಜಿಟ್ಸ್ ಡಿವೈಡ್ ಆಗುತ್ತೆ ಇಲ್ವಾ ನೋಡಬೇಕು. 8 1 8, 8 5 40 ಆಗುತ್ತೆ, 8 5 40, 8 48 ಆಗುತ್ತೆ, ರೈಟಾ? 8 48 ಆಗುತ್ತೆ. ಉಳಿದಿರೋದು ಎಷ್ಟು ನೋಡಿ, 14 48 ಅಲ್ವಾ, 14ರಲ್ಲಿ 8 ಹೋದರೆ ಎಷ್ಟಾಗುತ್ತೆ, 62 ಆಗುತ್ತೆ. ಈ 62 8ಇಂದ ಡಿವೈಡ್ ಆಗುತ್ತಾ, ನೋ, ರೈಟ್? 62 ಏನಾಗಲ್ಲ, 8ಇಂದ ಪೂರ್ಣವಾಗಿ ಏನಾಗಲ್ಲ, ಡಿವೈಡ್ ಆಗಲ್ಲ. ಹಾಗಿದ್ರೆ ಈ ಹೋಲ್ ಟರ್ಮ್ ಕೂಡ ಏನಾಗಲ್ಲ, 8ಇಂದ ಡಿವೈಡ್ ಆಗಲ್ಲ. ಇನ್ನೊಂದು ತಗೊಳ್ಳೋಣ, ಫಾರ್ ಎಕ್ಸಾಂಪಲು 7598 ರೈಟ್ 40 ಅಂತ, 9840. ಇವಾಗ ನೋಡಿ, ಇದು 8ಇಂದ ಡಿವೈಡ್ ಆಗುತ್ತಾ, ಲಾಸ್ಟ್ 3 ಟರ್ಮು ನೋಡಬೇಕಷ್ಟೇ. 8 1 8, ಇಲ್ಲೇನಾಗುತ್ತೆ 0, 8 5 40. ಸೊ ಇದೇನಾಗುತ್ತೆ, ಹೋಲ್ ಟರ್ಮು ಡಿವಿಸಿಬಲ್ ಬೈ 8 ಅಂದರೆ ಈ ಪೂರ್ತಿ ಸಂಖ್ಯೆ ಏನಾಗುತ್ತೆ, ಡಿವಿಸಿಬಲ್ ಬೈ 8 ಆಗುತ್ತೆ. ಸೊ ಡಿವಿಸಿಬಿಲಿಟಿ ರೂಲ್ ಆಫ್ 8 ಏನಿರುತ್ತೆ, ಲಾಸ್ಟ್ 3 ಡಿಜಿಟನ್ನು ನೀವು ಚೆಕ್ ಮಾಡಬೇಕು. ಓಕೆ, ಸೊ ಅರ್ಥ ಆಯ್ತಲ್ವಾ? ಸೊ ಹಾಗೆಯೇ 9 ಕೂಡ ನೋಡೋಣ. 9 ಕೂಡ ಸೇಮ್ 3 ಇದ್ದ ಹಾಗೆ, 9 ಕೂಡ ಏನಿದೆ, ಸೇಮ್ ಆಸ್ 3. ಇಲ್ಲಿ ಏನು ಮಾಡಬೇಕು, ಸಮ್ ಆಫ್ ಆಲ್ ಡಿಜಿಟ್ಸ್ ಈಸ್, ಇಫ್ ಏನಿದೆ, ಇಫ್ ಸಮ್ ಆಫ್ ಆಲ್ ಡಿಜಿಟ್ಸ್ ಈಸ್ ಡಿವಿಸಿಬಲ್ ಬೈ 9, ಇಲ್ಲಿ ಅಲ್ಲಿ 3 ಇತ್ತಲ್ವಾ, ಇಲ್ಲೇನಿರಬೇಕು, 9 ಇರಬೇಕು. ಡಿವಿಸಿಬಲ್ ಬೈ 9, ದೆನ್ ಹೋಲ್ ನಂಬರ್ ಏನಾಗುತ್ತೆ, ಡಿವಿಸಿಬಲ್ ಬೈ ಹೋಲ್ ನಂಬರ್ ಡಿವಿಸಿಬಲ್ ಬೈ 9 ಆಗಿದ್ದಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ತಗೊಳ್ತೀನಿ 2789 ಅಂತ ಅಂದ್ಕೊಳ್ಳಿ. ಓಕೆ, ಆ್ಯಡ್ ಮಾಡಿ. 7 + 2 ಎಷ್ಟಾಗುತ್ತೆ, 9 ಆಗುತ್ತೆ. 9 + 8 ಎಷ್ಟಾಗುತ್ತೆ, 17 ಆಗುತ್ತೆ, ರೈಟ್? 9 + 8 17, 17 + 9 ಮಾಡಿದರೆ ಎಷ್ಟಾಗುತ್ತೆ, 26 ಆಗುತ್ತೆ. ಈ 26, ರೈಟ್? ಸೊ 9 + 8 ಎಷ್ಟಾಗುತ್ತೆ, 17, 17 + ವಾಟ್ 7 ಎಷ್ಟಾಗುತ್ತೆ, 24 + 2 ಎಷ್ಟಾಗುತ್ತೆ, 26, ರೈಟ್? ಸೊ ಈ 26 ಡಿವಿಸಿಬಲ್ ಬೈ 9 ಬರುತ್ತಾ 9 ಟೇಬಲಲ್ಲಿ? ಇಲ್ಲ. ಸೊ ಅದ್ರ ಸಲುವಾಗಿ ಇದೇನಾಗಲ್ಲ, ಸೊ ಡಿವೈಡೆಡ್ ಬೈ 9 ಆಗಂಗಿಲ್ಲ. ಸೊ ಇನ್ನೊಂದು ತಗೊಳ್ಳೋಣ,
ಓಕೆ 3 3 4 6 2 ಇದನ್ನು ಆ್ಯಡ್ ಮಾಡಿ ನೋಡಿ 6 + 4 ಎಷ್ಟಾಗುತ್ತೆ 10 ಆಗುತ್ತೆ 10 + 6 ಎಷ್ಟಾಗುತ್ತೆ 16 ಆಗುತ್ತೆ 16 + 2 18 ಆಗುತ್ತೆ ಈ ಬಂದಿರೋ ಆನ್ಸರ್ 18 ಏನಿದೆ ಅಲ್ವಾ ಇದು ಡಿವೈಡೆಡ್ ಬೈ 9 ಆಗುತ್ತಾ ಅಲ್ವಾ ಡಿವೈಡೆಡ್ ಬೈ 9 ಆಗುತ್ತಾ ಇದನ್ನು ಎಸ್ ಆಗ್ತಾ ಇದೆ ಸೊ ಅದ್ರ ಸಲುವಾಗಿ ಹೋಲ್ ಟರ್ಮ್ ಏನಾಗುತ್ತೆ ಡಿವಿಸಿಬಲ್ ಬೈ 9 ಆಗುತ್ತೆ ಓಕೆನಾ ಐ ಹೋಪ್ ಅರ್ಥ ಆಗಿದೆ ಅಲ್ವಾ ಎಲ್ರಿಗೂ ಸೊ ನೆಕ್ಸ್ಟ್ ಹೋಗಣ್ರಿ ಡಿವಿಸಿಬಿಲಿಟಿ ರೂಲ್ ಬೈ 10 ಅಂತ ಸೊ ಇದೇನಿದೆ ಲಾಸ್ಟ್ ಡಿಜಿಟ್ ಏನಿರಬೇಕು ಲಾಸ್ಟ್ ಯೂನಿಟ್ ಪ್ಲೇಸ್ ಏನಿರಬೇಕು ಯೂನಿಟ್ ಪ್ಲೇಸ್ 0 ಇರಬೇಕು ರೈಟ್ 0 ಇರಬೇಕು ಸೊ ಅವಾಗ ಏನಾಗುತ್ತೆ ಡಿವಿಸಿಬಲ್ ಬೈ 10 ಆಗುತ್ತೆ ನೆಕ್ಸ್ಟ್ ಡಿವಿಸಿಬಲ್ ರೂಲ್ ಬೈ 11 ಅಂತ ಇದೆ ಡಿವಿಸಿಬಿಲಿಟಿ ರೂಲ್ ಬೈ 11 ಇಲ್ಲಿ ನೋಡಿ ಇದರಲ್ಲಿ ಒಂದು ಟೈಪ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ರೈಟ್ ಅದನ್ನು ಕೂಡ ನೋಡೋಣ ಒಂದು ನಿಮಿಷ ಸಿ ಡಿವಿಸಿಬಲ್ ಬೈ 11 ಅಂತ ಹೇಗೆ ಮಾಡ್ತೀರಾ ಇಲ್ಲಿ ದಟ್ ಈಸ್ ವಾಟ್ ಫಾರ್ ಎಕ್ಸಾಂಪಲ್ 1 2 3 4 5 ಇದೆ ಅಂದ್ಕೊಳ್ಳಿ ಓಕೆನಾ 1 2 3 4 5 ಇಲ್ಲಿ ಲೆಫ್ಟಿಂದ ಅಥವಾ ರೈಟಿಂದ ಯಾವುದೇ ಕಡೆಯಿಂದ ಆಡ್ ಪ್ಲೇಸಸ್ ದಟ್ ಈಸ್ ವಾಟ್ sum of odd places minus sum of even places sum of odd even number odd number ಅಂತ ಇಲ್ಲ ಪ್ಲೇಸಸ್ ಅಂತ ಹೇಳ್ತಾ ಇದ್ದೀನಿ ರೈಟ್ ಪ್ಲೇಸಸ್ ಅಂತ ಹೇಳ್ತಾ ಇದ್ದೀನಿ ಅದೇನಾಗಿರಬೇಕು ಸಮ್ ಆಫ್ ಆಡ್ ಪ್ಲೇಸಸ್ ಮೈನಸ್ ಸಮ್ ಆಫ್ ಈವನ್ ಪ್ಲೇಸಸ್ ಏನಿರಬೇಕು 0 ಆರ್ ವಾಟ್ 11 ಮಲ್ಟಿಪಲ್ 0 ಆರ್ 11 ಮಲ್ಟಿಪಲ್ ಇದ್ರೆ ಅವಾಗ ಏನಾಗುತ್ತೆ ಈ ಹೋಲ್ ಟರ್ಮ್ ಏನಾಗುತ್ತೆ ಡಿವಿಸಿಬಲ್ ಬೈ 11 ಆಗುತ್ತೆ ಸೊ ನೋಡಿ ಇಲ್ಲಿಂದ ಹೋಗಿ ಇಲ್ಲಿ ಏನಾಗುತ್ತೆ 5 ಇದೆ 3 ಇದೆ ರೈಟ್ ಆಡ್ ಪ್ಲೇಸಸ್ ನಂಬರಿಂಗ್ ಕೊಟ್ಕೊಳ್ಳಿ ಗೊತ್ತಿಲ್ಲ ಅಂದರೆ 2 3 4 5 ರೈಟಿಂದ ಹೋಗಿ ದಟ್ ಈಸ್ 1 ಇಲ್ಲಿ 5 ಇದೆ 5 ಆ್ಯಡ್ ಮಾಡಿ ಪ್ಲಸ್ 3 ಇದೆ ನೆಕ್ಸ್ಟ್ ವಾಟ್ 1 ಮೈನಸ್ ವಾಟ್ ಸಮ್ ಆಫ್ ಈವನ್ ಪ್ಲೇಸಸಲ್ಲಿ ಏನಿದೆ 4 ಇದೆ 2 ಇದೆ 4 + 2 ಇವಾಗ ಮಾಡಿ 5 + 3 ಎಷ್ಟಾಗುತ್ತೆ 8 + 1 ಎಷ್ಟಾಗುತ್ತೆ 9 ಆಗುತ್ತೆ 4 + 2 ಎಷ್ಟಾಗುತ್ತೆ 6 ಆಗುತ್ತೆ ಎಷ್ಟು ಬರ್ತಾ ಇದೆ 3 ಬರ್ತಾ ಇದೆ ಸೊ ಈ 3 ಬಂತು ಅಂದರೆ ಏನು ಬರುತ್ತೆ ಇದು ಡಿವಿಸಿಬಲ್ ಬೈ ಏನಿಲ್ಲ ದಟ್ ಈಸ್ 11 ಇಲ್ಲ ಇಲ್ಲೇನು ಬರಬೇಕು ಆ ಪ್ಲೇಸಲ್ಲಿ 0 ಬರಬೇಕು ಅಥವಾ 11 ಮಲ್ಟಿಪಲ್ ಬರಬೇಕು ಫಾರ್ ಎಕ್ಸಾಂಪಲ್ 11 1 ಟೇಬಲಲ್ಲಿ ಯಾವುದೆಲ್ಲ ಬರುತ್ತೆ ಅಲ್ವಾ ಅದು ಬಂದಿದ್ರೆ ಏನಾಗುತ್ತೆ ಅದು ಹೋಲ್ ನಂಬರ್ ಡಿವಿಸಿಬಲ್ ಬೈ 11 ಆಗುತ್ತೆ ಇನ್ನೊಂದು ತಗೊಳ್ಳೋಣ ಎಕ್ಸಾಂಪಲ್ ಓಕೆ ಓಕೆ ಇವಾಗ ನೋಡೋಣ ಇವಾಗ ಮಾಡಿ ನೋಡೋಣ ಸಿ ಇವಾಗ ಏನು ಮಾಡಬೇಕು 5 + 1 ಎಷ್ಟಾಗುತ್ತೆ 6 ಆಗುತ್ತೆ 6 + 1 ಎಷ್ಟಾಗುತ್ತೆ 7 ಆಗುತ್ತೆ 7 + 8 ಎಷ್ಟಾಗುತ್ತೆ ದಟ್ ಈಸ್ 15 ಆಗುತ್ತೆ ಸಮ್ ಆಫ್ ಆಡ್ 15 ಮೈನಸ್ ಇಲ್ಲಿ ಅಲ್ಟರ್ನೇಟಿವ್ ನಂಬರ್ಸ್ ತಗೊಳ್ಳೋದು ಏನಿಲ್ಲ ಅಲ್ಟರ್ನೇಟಿವ್ ನಂಬರ್ಸ್ ಇಲ್ಲಿ 9 + 6 ಎಷ್ಟಾಗುತ್ತೆ 15 15 + 0 ಎಷ್ಟಾಗುತ್ತೆ 15 ಅವೆರಡನ್ನು ಮೈನಸ್ ಮಾಡಿದರೆ 0 ಬರ್ತಾ ಇದೆ ಹಾಗಿದ್ರೆ ಇದೇನಾಗುತ್ತೆ ಈ ಟೋಟಲ್ ಹೋಲ್ ಟರ್ಮ್ ಏನಿದೆ ಅಲ್ವಾ ಅದು ಡಿವೈಡೆಡ್ ಬೈ ಏನಾಗುತ್ತೆ ದಟ್ ಈಸ್ ವಾಟ್ ಡಿವೈಡೆಡ್ ಬೈ 11 ಆಗಿದ್ದಿರುತ್ತೆ ಓಕೆ ಐ ಹೋಪ್ ಇಲ್ಲಿವರೆಗೆ ಅರ್ಥ ಆಗಿದೆ ಅಲ್ವಾ ಎಲ್ಲ ಡಿವಿಸಿಬಿಲಿಟಿ ರೂಲು ಆ್ಯಂಡ್ ಆಲ್ಸೋ ಕ್ಲಾಸಿಫಿಕೇಶನ್ ಆಫ್ ನಂಬರ್ಸ್ ನೆಕ್ಸ್ಟ್ ನೋಡೋಣ ಇಲ್ಲಿ ಕ್ವಶನ್ಸ್ ಇದೆ ಕ್ವಶನ್ಸ್ ಹೋಗೋ ಮುಂಚೆ ಇನ್ನೊಂದೆರಡು ಇಂಪಾರ್ಟೆಂಟನ್ನು ಹೇಳ್ತೀನಿ ಇಂಪಾರ್ಟೆಂಟ್ ನೋಟನ್ನು ಹೇಳಿರ್ತೀನಿ ಇದನ್ನು ಹೇಳಿ ನನಗೆ 8300 8300 483 000 ಬೋತ್ ಇದೇನಾಗುತ್ತೆ ಡಿವಿಸಿಬಲ್ ಬೈ 4 and 8 ಆಗುತ್ತೆ ಇಲ್ವಾ ಎಸ್ ಆರ್ ನೋ ಅಂತ ಹೇಳಿ ಎಸ್ ಅಥವಾ ನೋ ಅಂತ 8300 ಇದು 4ಇಂದ ಡಿವೈಡ್ ಆಗುತ್ತೆ ಇಲ್ವಾ ಅಂತ ರೂಲ್ ಪ್ರಕಾರ ರೈಟ್ ಆ್ಯಂಡ್ ಆಲ್ಸೋ 483 000 ಇದು ಕೂಡ 4ಇಂದ ಮತ್ತು 8ಇಂದ ಆಗುತ್ತೋ ಇಲ್ವಾ ಅಂತ ಹೇಳಿ ಆನ್ಸರ್ ಏನು ಬರುತ್ತೆ ರೈಟ್ ಸಿ ಇಲ್ಲಿ ಆಲ್ವೇಸ್ 4 ಇದ್ದಾಗ 4ಇಂದ ಡಿವಿಸಿಬಿಲಿಟಿ ರೂಲ್ ಏನು ಲಾಸ್ಟ್ 2 ನಂಬರ್ಸನ್ನು ನಾವು ಚೆಕ್ ಮಾಡಬೇಕು ಲಾಸ್ಟ್ 2 ನಂಬರ್ ಬಟ್ ಇಲ್ಲಿ ಲಾಸ್ಟ್ 2 ನಂಬರ್ಸ್ ಏನಿದೆ 2 0 ಇದೆ ಅದು ಕೂಡ ಏನಾಗುತ್ತೆ ಆಲ್ವೇಸ್ ನೆನಪಿಟ್ಕೊಳ್ಳಿ 4 ಡಿವಿಸಿಬಿಲಿಟಿ ರೂಲಲ್ಲಿ ಲಾಸ್ಟ್ 2 ಡಿಜಿಟ್ಸ್
ಆರ್ 3, 2 ಆರ್ 3, 2 ಆರ್ ವಾಟ್ 3 ಇತ್ತು ಅಂತಂದರೆ 3 ಝೀರೋಸ್ಗಳು ಇದ್ದು ರೀ, ದಟ್ ಈಸ್ ವಾಟ್ ಶೂನ್ಯಗಳಿದ್ರೆ ಝೀರೋಸ್ ಇದ್ದರೆ ಅದು ಕೂಡ ಆ ಹೋಲ್ ಟರ್ಮ್ ಕೂಡ ಏನಾಗುತ್ತೆ 4ಇಂದ ಡಿವೈಡ್ ಆಗುತ್ತೆ, ಆ ಹೋಲ್ ಟರ್ಮ್ ಕೂಡ ಏನಾಗುತ್ತೆ 4ಇಂದ ಡಿವೈಡ್ ಆಗುತ್ತೆ. ಓಕೆನಾ? ಸೊ ಇದನ್ನು ಪ್ರೂವ್ ಮಾಡಿ ನೋಡೋಣ ಹೇಗೆ. ಸೊ ನೋಡಿ 8300 ಹೇಗೆ ಮಾಡ್ತೀರಾ, 4ಇಂದ ಡಿವೈಡ್ ಈ ಥರ ಅಲ್ವಾ, 4 1s 4 2s 8. ನೆಕ್ಸ್ಟ್ 3 ಇಲ್ಲೇನಾಗುತ್ತೆ 0 ಆಗುತ್ತೆ, 4 7 ಎಷ್ಟಾಗುತ್ತೆ 28 ಆಗುತ್ತೆ, ಉಳಿದಿರೋದು ಎಷ್ಟಾಗುತ್ತೆ 20 ಆಗುತ್ತೆ ರೈಟ್. 4 5s 20 ರೈಟ್ ಆಗ್ತಾ ಇದೆ ಅಲ್ವಾ. ದಟ್ ಮೀನ್ಸ್ ಲಾಸ್ಟಲ್ಲಿ 2 0 ಬಂದ್ರೂ ಕೂಡ ಆ್ಯಂಡ್ ಆಲ್ಸೋ 3 0, ದಟ್ ಮೀನ್ಸ್ ಅದು ಕೂಡ ಏನಾಗುತ್ತೆ ಡಿವಿಸಿಬಲ್ ಬೈ 4 ಆಗುತ್ತೆ. ನೆಕ್ಸ್ಟ್ ಈ 8300 ಈ ಡಿವಿಸಿಬಲ್ ಬೈ ವಾಟ್ 8 ಆಗುತ್ತೋ ಇಲ್ವಾ ಅಂತ. 8300 ಏನಿದೆ ಡಿವಿಸಿಬಿಲಿಟಿ ರೂಲ್ ಆಫ್ 8, ಲಾಸ್ಟ್ 3 ಡಿಜಿಟ್ಸ್ ಏನಿವೆ, ಲಾಸ್ಟ್ 3 ಡಿಜಿಟ್ಸ್ ಏನಿರಬೇಕು ಡಿವಿಸಿಬಲ್ ಬೈ ಏನಿರಬೇಕು ಪರ್ಫೆಕ್ಟಾಗಿ ಡಿವಿಸಿಬಲ್ ಆಗಬೇಕು, ಇದರಿಂದ 8ಇಂದ ಆಗಬೇಕು. ಬಟ್ ಇಲ್ಲಿ 300 ಇದೆ ರೈಟ್, 300 ಇದನ್ನೇ ಡಿವೈಡ್ ಮಾಡಿ ನೋಡಿ ಎಷ್ಟು ಆಗುತ್ತಾ ಇಲ್ಲಿ. 8 1s ವಾಟ್, ಇದನ್ನೇನು ಮಾಡಬೇಕಾಗುತ್ತೆ ನಾವು ಡಿವೈಡ್ ಮಾಡಿ ನೋಡಬೇಕಾಗತ್ತೆ ರೈಟ್. 8 3 ಎಷ್ಟಾಗುತ್ತೆ 24 ಆಗುತ್ತೆ, ಉಳಿದಿರೋದೆಷ್ಟು 6 ಆಗುತ್ತೆ, ಇದೇನಾಗಲ್ಲ ಡಿವೈಡ್ ಆಗಂಗಿಲ್ಲ. ಓಕೆನಾ? ಡಿವೈಡ್ ಆಗಂಗಿಲ್ಲ. ಬಟ್ ಯಾವಾಗ ಇಲ್ಲಿ 3 zeros ಇದ್ದಿರುತ್ತೆ, ಈ 3 zeros ಇದ್ದಿರುತ್ತೆ, ಇದನ್ನು 8 ಅಂತ ಡಿವೈಡ್ ಮಾಡಿದ್ರೆ ಆಗುತ್ತೆ. ಓಕೆನಾ? ಆವಾಗ ಏನಾಗುತ್ತೆ ಈ ಹೋಲ್ ಟರ್ಮ್ ಕೂಡ ಡಿವಿಸಿಬಲ್ ಬೈ 8 ಆಗುತ್ತೆ. ಓಕೆ, ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವಾಗ ಕ್ವಶನ್ಸ್ ಹೋಗೋಣ್ರಿ. ಓಕೆ, ಸೊ ಕ್ವಶನ್ಸ್ ಹೋಗೋಣ. ಸೊ ನೋಡ್ಕೊಳ್ಳಿ ಒಂದು ಸ್ವಲ್ಪ ಕ್ವಶನ್ಸು, ಸೊ ಮಾಡೋಣ ಹಾಗೆ. ಓಕೆ ಮಾಡೋಣ, ನೋಡ್ಕೊಂಡ್ರೆ ಕ್ವಶನ್ಸು. ಫಸ್ಟ್ ಕ್ವಶನ್ ನೋಡಿ ಏನಿದೆ. ಫಸ್ಟು 23,748 23,748 ಏನಿದೆ 6ರಿಂದ ಭಾಗವಾಗುತ್ತದೆಯೇ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಮಾಡ್ತೀರಾ, ವಾಟ್ ಈಸ್ ಅ ಡಿವಿಸಿಬಿಲಿಟಿ ರೂಲ್ ಆಫ್ 6 ಏನಿದೆ, ಇದೇನಾಗಬೇಕು 2ಇಂದ ಕೂಡ ಡಿವೈಡ್ ಆಗಬೇಕು ಆ್ಯಂಡ್ ಆಲ್ಸೋ 3ಇಂದ. 2ಇಂದ ಅಂತೂ ಡಿವೈಡ್ ಆಗುತ್ತೆ, ಯಾಕಂದರೆ ಲಾಸ್ಟಲ್ಲಿ ಈ ಒಂದು ಡಿಜಿಟು ದಟ್ ಈಸ್ 8 ಇದೆ. 3ಇಂದ ಹೇಗೆ ಮಾಡ್ತೀರಾ, ಸಮ್ ಆಫ್ ಆಲ್ ಡಿಜಿಟ್ಸ್ ಆ್ಯಡ್ ಮಾಡಿ. 2 + 3 ಎಷ್ಟಾಗುತ್ತೆ 5 ಆಗುತ್ತೆ ರೈಟ್. 5 + 7 ಎಷ್ಟಾಗುತ್ತೆ, ದಟ್ ಈಸ್ 12 ಆಗುತ್ತೆ. 12 + 4 ಎಷ್ಟಾಗುತ್ತೆ 16 ಆಗುತ್ತೆ. 16 + 8 ಎಷ್ಟಾಗುತ್ತೆ, ಎಷ್ಟಾಗ್ತಾ ಇದೆ 24 ಆಗ್ತಾ ಇದೆ. ಈ 24 3ಇಂದ ಡಿವೈಡ್ ಆಗುತ್ತೆ ಅಲ್ವಾ, ಎಸ್ ಆಗ್ತಾ ಇದೆ. ಸೊ ಹಾಗಿದ್ರೆ ಏನಿದೆ ಇದು ಫಸ್ಟ್ ಆಗ್ತಾ ಇದೆ, ಎಸ್ 6ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಹಾಗೆಯೇ ಏನು ಕೊಟ್ಟಿದ್ದಾರೆ, 7ಇಂದ ಡಿವೈಡ್ ಆಗುತ್ತೋ ಇಲ್ವಾ ಅಂತ. ಓಕೆನಾ, ಮಾಡೋಣ. 98,721 ಅಂತ ಕೊಟ್ಟಿದ್ದಾರೆ. ಇಲ್ಲೇನಿದೆ ಇದು ಫಸ್ಟ್ ಏನು ಮಾಡಬೇಕು, 7 ಡಿವಿಸಿಬಿಲಿಟಿ ರೂಲ್ ಅಂದರೆ ಲಾಸ್ಟ್ ಡಿಜಿಟ್ ಏನು ಮಾಡಬೇಕು ಡಬಲ್ ಮಾಡಬೇಕಲ್ವ. ಈ ಲಾಸ್ಟ್ ಡಿಜಿಟು ಡಬಲ್ ಮಾಡಿ ಉಳಿದಿರೋ ಸಂಖ್ಯೆಯಲ್ಲಿ ಏನು ಮಾಡಬೇಕು ಮೈನಸ್ ಮಾಡಬೇಕು. ಡಬಲ್ ಮಾಡಿದ್ರೆ 2, ಸೊ ಆಗೇನಾಗಿರುತ್ತೆ, ಸೊ 9870. ಇವಾಗೂ ಕೂಡ ಗೊತ್ತಿಲ್ಲ ಇದು 7ಇಂದ ಡಿವೈಡ್ ಆಗುತ್ತೋ ಇಲ್ವಾ ಅಂತ. ನೆಕ್ಸ್ಟ್ ಏನು ಮಾಡ್ತೀರಾ, ಇದ್ರ ಡಬಲ್ ಮಾಡಿ. ನೆಕ್ಸ್ಟ್ ಈ ಲಾಸ್ಟ್ ಡಿಜಿಟ್ ಏನಿದೆ 0 ಇದೆ. ಇದೇ ಥರ ನೀವು ಪ್ರೊಸೆಸ್ ಮಾಡ್ಕೋತಾ ಹೋಗಬೇಕು ಎಲ್ಲಿವರೆಗೆ, ಇಲ್ಲಿ 7 ಮಲ್ಟಿಪಲ್ ಎಲ್ಲಿವರೆಗೆ ಬರೋಂಗಿಲ್ಲ ಅಲ್ಲಿವರೆಗೆ, ಆರ್ ಎಲ್ಸ್ 0 ಬರೋವರೆಗೆ. 0 ಡಬಲ್ ಏನಾಗುತ್ತೆ 0 ಆಗುತ್ತೆ, ಇಲ್ಲಿ ಮಾಡಿ 987 ಬಂದಿರುತ್ತೆ. ಇವಾಗ ನೆಕ್ಸ್ಟ್ 7 ಡಬಲ್ ರೈಟ್, 7 ಡಬಲ್ 14. ಇದರಲ್ಲಿ ಮೈನಸ್ ಮಾಡಿ ನೋಡಿ, 8ಅಲ್ಲಿ 4 ಹೋದರೆ 4, 9ಅಲ್ಲಿ 1 ಹೋದರೆ ಎಷ್ಟಾಗುತ್ತೆ 84 ಆಗುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿಲ್ಲ ಅಂತಂದರೆ, ಸೊ ನೆಕ್ಸ್ಟ್ ಅಗೇನ್ ಮಾಡಿದರೆ ಡಬಲ್ ಮಾಡಿ ಎಷ್ಟಾಗುತ್ತೆ 8 ಆಗುತ್ತೆ. ಉಳಿದಿರೋ ಸಂಖ್ಯೆ ಏನಿದೆ 8ಅಲ್ಲಿ ಮೈನಸ್ ಮಾಡಿ ಎಷ್ಟು ಬರ್ತಾ ಇದೆ 0. ಸೊ ಏನಂದಿನಿ 0 ಅಥವಾ ವಾಟ್ 7 ಮಲ್ಟಿಪಲ್ ಯಾವುದೇ ಬಂದಿದ್ರು ಏನಾಗುತ್ತೆ ಅದು 7ಇಂದ ಡಿವೈಡ್ ಆಗುತ್ತೆ. ಸೊ ಆಗ್ತಾ ಇದೆ ಅಲ್ವಾ, ಸೊ ಆಗುತ್ತೆ, ಸೆಕೆಂಡ್ ಮಂತ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಏನಿದೆ. 56,000 ವಾಟ್ 384 ಇದು 8ರಿಂದ ಭಾಗವಾಗುತ್ತೋ ಇಲ್ಲ ಅಂತ. 8ರಿಂದ ರೂಲ್ ಏನಿದೆ, ಲಾಸ್ಟ್ 3 ಡಿಜಿಟನ್ನು ನಾವು ಚೆಕ್ ಮಾಡಬೇಕು. ಸೊ ಚೆಕ್ ಮಾಡಿ, 8 4 32 ಆಗುತ್ತೆ. ಸೊ 38 - 2 ಎಷ್ಟು, 38 - 32 ಹೋಗಿದ್ರೆ 64 ಆಗುತ್ತೆ. 8 8s 64. ಸೊ ಆಗ್ತಾ ಇದೆ ಅಲ್ವಾ ಪೂರ್ಣವಾಗಿ ದಟ್ ಮೀನ್ಸ್ ಇದು ಕೂಡ ಏನಾಗುತ್ತೆ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಇದು ಫೋರ್ತ್ ಏನಿದೆ 121 ಇದು 11ಇಂದ ಭಾಗವಾಗುತ್ತೆ ಅಂತ
ಆಗುತ್ತೆಯಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಏನಿದೆ, ವಾಟ್ ಈಸ್ ದ ಡಿವಿಸಿಬಿಲಿಟಿ ರೂಲು? ಅಲ್ಟರ್ನೇಟಿವ್ ಆಗಿ ನಂಬರ್ ತಗೊಳ್ಬೇಕು. 1 + 1 ಎಷ್ಟಾಗುತ್ತೆ? 2 ಆಗುತ್ತೆ. ರೈಟ್ ರೈಟ್ 2 ಆಗುತ್ತೆ. ಕರೆಕ್ಟಾಗಿ ಬರ್ಕೊಳ್ಳೋಣ ಇದನ್ನು. ಇಲ್ಲಿ ಈ ಥರ. ಸೊ 1 + 1 2 ಆಗುತ್ತೆ. 2 + 2 ಎಷ್ಟಾಗುತ್ತೆ? 4 ಆಗುತ್ತೆ. ಮೈನಸ್ ಇಲ್ಲಿಂದ 2 + 1 ಎಷ್ಟಾಗುತ್ತೆ? 3. 3 + 1 4 ಆಗುತ್ತೆ. 4 - 4 ಮಾಡಿದ್ರೆ ಏನು ಬರ್ತಾ ಇದೆ? 0 ಬರ್ತಾ ಇದೆ. ಹಾಗಿದ್ರೆ 11 ಡಿವಿಸಿಬಿಲಿಟಿ ರೂಲ್ ಅಂತಂದರೆ ಅಲ್ಲಿ ಏನು ಮಾಡಬೇಕು? ಸಮ್ ಆಫ್ ಆಡ್ ಪ್ಲೇಸಸಲ್ಲಿರೋದು ಮೈನಸ್ ಸಮ್ ಆಫ್ ಈವನ್ ಪ್ಲೇಸಸಲ್ಲಿರೋದನ್ನು ಮೈನಸ್ ಮಾಡಿದರೆ ಅಲ್ಲಿ 0 ಅಥವಾ 11 ಮಲ್ಟಿಪಲ್ ಬಂದಿದೆ, ಅದು ಏನಾಗುತ್ತೆ? ಟೋಟಲ್ ನಂಬರು ಏನು 11ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ ಇದನ್ನು ಹೇಳಿ ನನಗೆ 3ರಿಂದ ಡಿವೈಡ್ ಆಗುತ್ತೆ ಇಲ್ವಾ ಅಂತ ಅದನ್ನು ಹೇಳಿ. ಓಕೆ, ಸೊ ಮಾಡೋಣ. ಏನಿದೆ 3ರಿಂದ ಯಾವುದು 3ರಲ್ಲಿ ABC ಆಪ್ಷನಲ್ಲಿ ಯಾವುದು ಡಿವೈಡ್ ಆಗುತ್ತೆ ಅಂತ, ಯಾವೆಲ್ಲ ಡಿವೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ಅ ಡಿವಿಸಿಬಿಲಿಟಿ ರೂಲ್? ಡಿವಿಸಿಬಿಲಿಟಿ ರೂಲ್ ಏನಿದೆ, ಆ ಎಲ್ಲ ನಂಬರ್ಸನ್ನು ಎಲ್ಲ ಡಿಜಿಟ್ಸನ್ನು ಏನು ಮಾಡಬೇಕು? ಆ್ಯಡ್ ಮಾಡಬೇಕು. 4 + 5 ಎಷ್ಟಾಗುತ್ತೆ? 9 ಆಗುತ್ತೆ. ರೈಟ್ 9. 9 + 6 ಎಷ್ಟಾಗುತ್ತೆ? ಇಲ್ಲಿ ನೋಡಿ ಈ ಥರ 4 + 5 + 6 + 7 + 8. ಸೊ ಆ್ಯಡ್ ಮಾಡಿ 4 + 5 ಎಷ್ಟಾಗುತ್ತೆ? 9 ಆಗುತ್ತೆ. 9 + 6 ಎಷ್ಟಾಗುತ್ತೆ? 15 ಆಗುತ್ತೆ. 7 + 8 ಕೂಡ 15 ಆಗುತ್ತೆ. 15 + 15 ಎಷ್ಟಾಗ್ತಾ ಇದೆ? ಇಲ್ಲಿ 30 ಆಗ್ತಾ ಇದೆ. ಈ 30 ಡಿವಿಸಿಬಲ್ ಬೈ 3 ಅಲ್ವಾ? ಎಸ್. ಸೊ ಹಾಗಿದ್ರೆ ಫಸ್ಟ್ ಅಂತೂ ಡಿವೈಡ್ ಆಗ್ತಾ ಇದೆ. ಫಸ್ಟ್ ಆಪ್ಷನ್ ಅಂತೂ ಡಿವೈಡ್ ಆಗ್ತಾ ಇದೆ 3ಇಂದ. ನೆಕ್ಸ್ಟ್ 56,789. ಇದನ್ನು ಹೆಂಗೆ ಮಾಡ್ತೀರಾ? ಇದನ್ನು ಕೂಡ ಆ್ಯಡ್ ಮಾಡಿ. 5 + 6 ಎಷ್ಟಾಗುತ್ತೆ? 11 ಆಗುತ್ತೆ. ಸೊ 11 + 7 18 ಆಗುತ್ತೆ. ರೈಟ್ 18 + 8 ಎಷ್ಟಾಗುತ್ತೆ? 26 ಆಗುತ್ತೆ. 26 + 9 ಎಷ್ಟಾಗ್ತಾ ಇದೆ? 35 ಆಗುತ್ತೆ. ಈ 35 ಡಿವೈಡೆಡ್ ಬೈ ವಾಟ್? 3 ಆಗುತ್ತಾ? ನೋ, ರೈಟ್ ಆಗ್ತಾ ಇಲ್ಲ. ಸೊ ಹಾಗಿದ್ರೆ ಏನಾಗುತ್ತೆ? ಬಿ ಆಪ್ಷನ್ 3ಇಂದ ಡಿವೈಡ್ ಆಗಂಗಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. 6 7 8 9 1 ಅಂತ. 6 ನೋಡಿ, 6 + 7 ಮಾಡಿದ್ರೆ ಏನು ಬರುತ್ತೆ? 13 ಬಂದಿರುತ್ತೆ. 13 + 8 + 9 ಎಷ್ಟಾಗುತ್ತೆ? 16 17 ಆಗುತ್ತೆ. ರೈಟ್ 17 ಆಗುತ್ತೆ. ಇವೆರಡು ಸೇರಿಸಿದ್ರೆ ಎಷ್ಟಾಗುತ್ತೆ? 30 ಆಗುತ್ತೆ.